ಎಲ್ಲರಿಗೂ ಶುಭ ಸಂಜೆ. ದೇವರು ನಮ್ಮನ್ನ ಬೆಳಗಿನಿಂದ ಈ ಕ್ಷಣದವರೆಗೂ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಮತ್ತೊಂದು ಹೊಸ ದಿನವನ್ನ ನೋಡ್ತಕ್ಕಂತ ಆಶೀರ್ವಾದವನ್ನು ಸಣ್ಣ ಹಿಂಡಾಗಿ ಕೂಡಿ ಬಂದಿರತಕ್ಕಂತ ನಮ್ಮೆಲ್ಲರಿಗೂ ದಯಪಾಲಿಸಿದ್ದಾರೆ. ನಾವು ಮೊದಲನೇದಾಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ. ಅಂತಾರಾಷ್ಟ್ರೀಯ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ತಮ್ಮೆಲ್ಲರನ್ನು ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸುವಂತಳಾಗಿದ್ದೇನೆ. ಸಹೋದರಿ ಲೀಲಾ ಬಸವರಾಜ್ ರವರು ಪ್ರಾರ್ಥನೆ ಮಾಡೋಣ. ಕುಂದು ಕೊರತೆಗಳನ್ನು ನೀಗಿಸಿ ಶಾಂತಿ ಸಮಾಧಾನ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮುನ್ನಡೆಸು ತಂದೆ. ತಂದೆಯಾದ ರಕ್ಷಕನೇ ಕೂಟವನ್ನು ನಡೆಸ್ತಕ್ಕಂತ ಪಾಸ್ಟರ್ ಎಂ ರಾಜು ಸರ್ ಅವ್ರನ್ನ, ಅವರಿಗೆ ಸಹಾಯಕರಾಗಿ ನಿಂತಿರ್ತಕ್ಕಂಥ ಸವಿತಾ ಅವ್ರನ್ನ ಆಶ್ವಸಿಸಿ ಬಲಪಡಿಸು. ಸೇರಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಆಶ್ವಾಸರ ಜೊತೆಗೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಬರುವಂತೆ ಅವರ ಮನಸ್ಸನ್ನು ಪರಿವರ್ತನೆಗೊಳಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ವಾಕ್ಯ ಸಂದೇಶವನ್ನು ಹೇಳ್ತಕ್ಕಂಥ ಪಾಸ್ಟರ್ ಎಸ್ ಟಿ ಸಲಮನ್ ಸರ್ ಅವರನ್ನು ಆಶ್ವಸಿಸಿ ಬಲಪಡಿಸೆಂದು ಪ್ರಿಯೋಡಿಯನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬಿಡುತ್ತೇನೆ ನಮ್ಮ ತಂದೆ, ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರಿಗೆ ಧನ್ಯವಾದಗಳು. ಈ ದಿನದ ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡುವಂತವ್ರು ಹಿರಿಯ ಬೋಧಕರಾದ ಎಸ್ ಟಿ ಸಾಲಮನ್ ರವರು. ಬೋಧಕರನ್ನ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪ್ರೀತಿ ಪೂರ್ವಕವಾಗಿ ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡಲು ಆದರದಿಂದ ಸ್ವಾಗತಿಸುವಂತಳಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯ. ಸಭಾಶಾಲೆಯ ಪಾಠ ಕಲಿಸಿಕೊಡಲು ತಮ್ಮನ್ನು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳಾಗಲಿ. ಸಹೋದರಿ ಸವಿತಾ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಪ್ರಾರ್ಥನೆ ಮಾಡಿರ್ತಕ್ಕಂಥ ಸಹೋದರಿ ಲೀಲಾ ಬಸವರಾಜರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಸಂಜೆ ಹೊತ್ತಿನಲ್ಲಿ ಮತ್ತೊಂದು ಈ ಅವಕಾಶವನ್ನ ಅನುಕೂಲ ಮಾಡಿರ್ತಕ್ಕಂಥ ನಮ್ಮ ಬೋಧಕರಂತ ಎಂ ರಾಜು ಅವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಅವರು ಇವತ್ತಿನ ಪಾಠಗಳನ್ನ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳಿಕೊಂಡ್ರು. ಅವರಿಗೆ ನಾನು ತುಂಬ ಹೃದಯದಿಂದ ವಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಈ ದಿನದ ಪಾಠದ ಶಿರೋನಾಮೆ ನಿನ್ನೆ ಶುರುವಾಗಿದೆ. ಇದು ಎರಡನೇ ಭಾಗ 2. ಇದರಲ್ಲಿ ಈಗ ನಿನ್ನೆ ಕಲ್ತಿರ್ತಕ್ಕಂಥ ಒಂದು ವಿಚಾರಗಳನ್ನ ಕ್ಷಮಿಸಿ, ನಿನ್ನೆ ಕಲ್ತಿರ್ತಕ್ಕಂಥ ಪಾಠಗಳನ್ನ ನಾವು ಸ್ವಲ್ಪ ವಿಮರ್ಶೆ ಮಾಡಿ ಮುಂದಕ್ಕೆ ನಾವು ಹೋಗೋಣ. ಅದರ ಹಿನ್ನೆಲೆಯನ್ನ ನಾವು ನೋಡ್ಬೇಕಾಗ್ತದೆ. ಯಾಕಂದ್ರೆ ಇದು ಭಾಗ 1 ಮತ್ತು ಭಾಗ 2 ಇದೆ. ಭಾಗ 1ರಲ್ಲಿ ನಾವು ಕಲಿತಕ್ಕಂತ ಬಹಳ ಪ್ರಾಮುಖ್ಯವಾದಂತ ಒಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ತನ್ನ ಸೇವೆಯನ್ನ ಪ್ರಾರಂಭಿಸಲು ಸಿದ್ಧನಾಗ್ತಾ ಇದ್ದಾನೆ. ಈ ಸೇವೆಯನ್ನ ಪ್ರಾರಂಭಿಸಲು ಸಿದ್ಧವಾಗುವಂತ ಸಂದರ್ಭಗಳಲ್ಲಿ ಸೈತಾನನ ಅನೇಕ ಅಡಚಣೆಗಳು ಉಂಟಾಗತಕ್ಕಂಥದ್ದಾಗಿದೆ. ಸೊ ಇದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಯಾವತ್ತಿದ್ರು ಕೂಡ ನೀವು ಲೂಕನ ಬರೆದ ಸುವಾರ್ತೆನಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಯಾವಾಗ ಆತನ ದೀಕ್ಷಾ ಸ್ಥಾನವನ್ನ ಪಡೆದುಕೊಂಡನು, ಆವಾಗ ಸೈತಾನನು ಆತನನ್ನ ಕಾಡಿಸ್ಲಿಕ್ಕೆ ಶುರು ಮಾಡಿದ್ನು. ಅಲ್ಲಿ ಅಡವಿಗೆ ಕರ್ಕೊಂಡೋಗಿ 3 ಶೋಧನೆಗಳ ಮುಖಾಂತರವಾಗಿ ಆತನನ್ನ ಶೋಧನೆಗೆ ಒಳಪಡಿಸಲು ಆತನ ಪ್ರಯತ್ನ ಮಾಡ್ತಾನೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತೇನಪ್ಪಾ ಅಂತ ಹೇಳಿದ್ರೆ, ನಾವು ಈ ಕೊನೆ ಭಾಗ ಅಂತಂದ್ರೆ ಇದು 2ನೇ ಭಾಗ, ನಿನ್ನೆ ನಡೆದಂತ ಪಾಠದಕ್ಕೆ ಇವತ್ತು 2ನೇ ಭಾಗ. ಈ 2ನೇ ಭಾಗದಲ್ಲಿ ಇವತ್ತು ಸೈತಾನನು ಮಾಡ್ತಕ್ಕಂಥ ಈ ಕುತಂತ್ರಗಳು ಅಥವಾ ಸೈತಾನನು ಮಾಡ್ತಕ್ಕಂಥ ಈ ಒಂದು ಯೋಜನೆಗಳನ್ನ ಹೇಗೆ ಯೇಸು ಸ್ವಾಮಿಯ ಸೇವೆಯನ್ನ ಕಡಿಮೆ ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಇಲ್ಲಿ ಯೇಸು ಸ್ವಾಮಿ ತನ್ನ ಈ ಲೋಕದ ರಾಜ್ಯವನ್ನ ಹೆಚ್ಚಿಸಬೇಕೆಂಬುದಾಗಿ ಮಾಡ್ತಾ ಇದ್ದಾನೆ. ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಇದನ್ನ.
ಯಾಕಂತ ಹೇಳಿದ್ರೆ ಆ ಸ್ವಾಮಿ ಹೇಳ್ತಾನೆ, ಹಿಂದೆ ಕೆಲವು ವಚನಗಳು ನೀವು ನೋಡಿರ್ಬೋದು. ಅದರಲ್ಲಿ ಒಂದು 2-3 ವಚನಗಳನ್ನ, ಎರಡೆರಡು ವಚನಗಳನ್ನ ನೋಡೋಣ. ಇಲ್ಲಿ ಆ ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ ವಚನ 36. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ ವಚನ 36 ಹೇಳುತ್ತದೆ, ನಿನ್ನನ್ನು ನನಗೆ ಒಪ್ಪಿಸಿದ್ದಾನೆ, ನೀನು ಏನು ಮಾಡಿದ್ದಿ ಎಂದು ಕೇಳಿದಕ್ಕೆ ಯೇಸು, ನನ್ನ ರಾಜ್ಯವು ಈ ಲೋಕದ್ದಲ್ಲ. ಕೇಳಿಸ್ಕೊಳ್ತಾ ಇದ್ದೀರಲ್ಲ? ಆತನು ಹೇಳಿದ್ರು, ಈ ಲೋಕಕ್ಕೆ ಸಂಬಂಧಪಡ್ತಕ್ಕಂಥದ್ದಲ್ಲ, ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವನ್ನು ಕಾಪಾಡುತ್ತಿದ್ದೇನು. ಇದರಲ್ಲಿ ಒಂದು ಬಹಳ ಅರ್ಥಗರ್ಭಿತವಾದಂತ ಒಂದು ವಿಚಾರ ಇದರಲ್ಲಿ ಇದೆ. ಯಾಕಂದ್ರೆ ಇದನ್ನ ನಾವು ಮೊದಲನೇದಾಗಿ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಇದನ್ನ ಯಾಕಂತ ಹೇಳಿದ್ರೆ, ಇವತ್ತು ಅನೇಕರು ಯೇಸು ಸ್ವಾಮಿಯ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರು ಈಗಾಗ್ಲೇ. ಆದರೆ ಇಲ್ಲಿ ಇರ್ತಕ್ಕಂಥ ಶಾಸ್ತ್ರಿಗಳು, ಪರಿಚಯದವರು, ಇವ್ರು ಮಾತ್ರ ಯೇಸು ಸ್ವಾಮಿನ ತಿಳ್ಕೊಂಡಿಲ್ಲ. ಯಾಕೆ ಹೇಳ್ರಿ? ಇವತ್ತು ಅವರ ನಂಬಿಕೆ ಯೇಸು ಸ್ವಾಮಿಯ ಬಗ್ಗೆ ಏನ್ ತಿಳ್ಕೊಂಡಿದಾರೆ ಅಂದ್ರೆ, ಆತನು ಬರೀ ಒಬ್ಬ ಮನುಷ್ಯನು, ಆತನು ಈ ಲೋಕ ರಕ್ಷಕನಲ್ಲ. ನಾವು ಸುಮಾರು ಉದಾಹರಣೆಗಳನ್ನ ಕೊಡ್ಬೋದು, ಆದ್ರೆ 2-3 ಉದಾಹರಣೆಗಳನ್ನ ನೋಡೋಣ. ಮೊದಲನೇದಾಗಿ ಆ ಸಮಾರ್ಯದ ಹೆಣ್ಮಗಳು ಹೇಳ್ತಾಳೆ, ಈತನು ಪ್ರವಾದಿಯಾಗಿದ್ದಾನೆ, ಬರಬೇಕಾದಂತ ಮಸಿಯನು ಈತನೇ ಎಂಬುದಾಗಿ ಆ ಊರಿನ ಸಮಾರ್ಯದ ಎಲ್ಲಾ ಜನತೆಗಳಿಗೂ ಹೇಳಲಿಕ್ಕೆ ಪ್ರಾರಂಭಿಸ್ತಾಳೆ. ನಿಮ್ಗೆಲ್ರೂ ಗೊತ್ತಿರುವಂತ ವಿಚಾರ ಅದು. ಆನಂತರ ಹುಟ್ಟು ಕುರುಡರಂತ ಬಾರ್ತಿಮಯ್ಯನು ಹೇಳ್ತಾನೆ, ದಾವೀದ ಕುಮಾರನೇ ನನ್ನ ಕಣ್ಣೀರಿತು. ಆತ ನೋಡಿಲ್ಲ, ಬರೀ ಕಿವಿಯಾರಿಂದ ಕೇಳ್ತಾ ಇದ್ದಾನೆ. ನೋಡದೆ ಇರುವಂತ ಈ ವ್ಯಕ್ತಿಗೆ ಈತನು ಯಾರಂತ ಗೊತ್ತು, ಈ ಯೇಸು ಕ್ರಿಸ್ತನು ಯಾರಂತ ಗೊತ್ತಾಯ್ತು. ಈತನು ದಾವೀದ ಕುಮಾರನು. ಸ್ವಲ್ಪ ಈ ಹಿನ್ನೆಲೆಯನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಈ ಪಾಠದ ಒಂದು ಮುಖ್ಯಾಂಶ ಹೊಂದಿರತಕ್ಕಂಥದ್ದಾಗಿದೆ. ಇಲ್ಲಿ ಯೇಸು ಸ್ವಾಮಿ ಬೇರೆಯವರಿಗೆ ಏನಾಗಿದ್ದಾನೆ ಮತ್ತು ಆತನ ಉದ್ದೇಶಗಳೇನು ಎಂಬಂಥದ್ದು ಎಲ್ಲ ಚೆನ್ನಾಗಿ ಗೊತ್ತಿದೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಪರಿಸರದವ್ರಿಗೆ, ಶಾಸ್ತ್ರಿಗಳಿಗೆ ಏನ್ ಗೊತ್ತಿಲ್ಲ? ಈತನ ಬಗ್ಗೆ ಹೆಚ್ಚು ವಿಷಯಗಳು ಗೊತ್ತಿಲ್ಲ. ಯಾಕೆಂತ ಹೇಳ್ರಿ, ಇಲ್ಲಿ 3ನೇ ಅಧ್ಯಾಯದಲ್ಲಿ ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ ವಚನ 22 ಕಾಣಿಸುತ್ತೆ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 3ನೇ ಅಧ್ಯಾಯ ವಚನ 20ರಿಂದ 22ರಿಂದ 3ನೇ ಅಧ್ಯಾಯ ವಚನ 22ರಿಂದ ಇಲ್ಲಿ ಹೇಳುತ್ತೆ, ಕೇಳಿಸ್ಕೊಳ್ರಿ. ಇಲ್ಲಿ, ಇದಲ್ಲದೆ ಯೆರೂಸಲೇಮಿನಿಂದ ಬಂದಿದ್ದ ಶಾಸ್ತ್ರಿಗಳು, ಕೇಳಿಸ್ಕೊಳ್ತಾ ಇದ್ರಲ್ಲ, ಯಾರಿವರು? ಯೆರೂಸಲೇಮಿನಿಂದ ಬಂದಿರತಕ್ಕಂಥ ಶಾಸ್ತ್ರಿಗಳು, ಇವರು ಪಂಡಿತರು, ಶಾಸ್ತ್ರಿಗಳು ಇವನನ್ನು ಬೆಲ್ಜೆಬೂಬನು ಹಿಡಿದಿದ್ದಾನೆಂತಲೂ ಇವ ದೆವ್ವಗಳನ್ನು ಬಿಡಿಸುತ್ತಾನೆ ಎಂತಲೂ ಹೇಳುತ್ತಿದ್ದರು. ನೋಡ್ರಿ, ಈಗ ನಾನು ನಿಮಗೆ 2 ಕಾಂಟ್ರಾಸ್ಟ್ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ ನಿಮಗೆ. ಏನು? ಹುಟ್ಟು ಕುರುಡರ ಅಂತ ಬಾರ್ತಿಮಯ್ಯನಿಗೆ ಗೊತ್ತಾಯ್ತು ಯೇಸು ಸ್ವಾಮಿ ಯಾರು ಅಂತ. ಆಮೇಲೆ ನಡ್ತಕ್ಕಂತ ಸಮಾರ್ಯದ ಹೆಂಗಸು ಗೊತ್ತಾಯ್ತು ಈತನು ಯಾರು? ಮಸೀಹನು, ಈತನು ಒಬ್ಬ ಪ್ರವಾದಿ, ಮುಂದೆ ಬರ್ತಕ್ಕಂತ ಒಬ್ಬ ಪ್ರವಾದಿ ಎಂಬುದಾಗಿ. ಇಲ್ಲಿ ಯೆರೂಸಲೇಮಿನಿಂದ ಬಂದಿರತಕ್ಕಂತ ಶಾಸ್ತ್ರಿಗಳು ಹೇಳ್ತಾ ಇದ್ದಾರೆ, ಈತನು ಸೈತಾನನ ಒಂದು ಸಂಪರ್ಕವನ್ನು ಇಟ್ಟಿದ್ದಾನೆ. ಬೆಲ್ಜೆಬೂಬನ
ಮುಖಾಂತರವಾಗಿ ದೆವ್ವಗಳನ್ನು ಬಿಡಿಸ್ತಾನೆ. ನೋಡಿ, ಇಲ್ಲಿ ಯೇಸು ಸ್ವಾಮಿಯ ಒಂದು ನಿಜಾಂಶವನ್ನ ಅಲ್ಲಿರ್ತಕ್ಕಂಥ ಜನಗಳೇ ಗೊತ್ತಾಗ್ಲಿಲ್ಲ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ರಿ. ಯಾಕಂತ ಹೇಳಿದ್ರೆ ಮುಂದೆ ನಾವು ಈ ವಿಚಾರವನ್ನ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಇಲ್ಲಿ ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ ವಚನ 21ರಿಂದ ಕೇಳಿಸ್ಕೊಂಡಿದ್ದೇನೆ. ಯಾಕಂದ್ರೆ ಇದು ಬಹಳ ಪ್ರಾಮುಖ್ಯವಾದಂತ ಒಂದು ಅಂಶ ಇದು. ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ. ಹೌದಲ್ಲ? ಯಾರು ಕೂಡ ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ. ಹಚ್ಚಿದರೆ ಆ ಹೊಸ ತ್ಯಾಪೆಯು ಹಳೆಯ ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು ಮತ್ತು ಹಳೆಯ ಬುದ್ದಲಿಗಳಲ್ಲಿ 2ನೇ ಭಾಗ ಅಂದ್ರೆ 22ನೇ ವಚನ, ಮತ್ತು ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷರಸವನ್ನು ಯಾರು ಹಾಕುವುದಿಲ್ಲ. ಇಟ್ಟರೆ ಆ ದ್ರಾಕ್ಷರಸವು ಬುದ್ದಲಿಗಳನ್ನು ಒಡೆದು ದ್ರಾಕ್ಷರಸವು ಬುದ್ದಲಿಗಳು ಎರಡೂ ಕೆಟ್ಟು ಹೋಗುವವು. ಆದರೆ ಹೊಸ ದ್ರಾಕ್ಷರಸವನ್ನು ಹೊಸ ಬುದ್ದಲಿಗಳಲ್ಲೂ ಹಾಕಿದ್ದನ್ನು ಹಾಕತಕ್ಕದ್ದು ಎಂದು ಹೇಳಿದನು. ಓಕೆ, ಈ ಮಾತನ್ನ ಕೇಳಿಸ್ಕೊಟ್ರಿ ನೀವು. ಯಾಕೆ ಇದನ್ನ ಓದ್ತಾ ಇದ್ದೀನಿ ಅಂದ್ರೆ, ಇವತ್ತು ಯೇಸು ಕ್ರಿಸ್ತನ ಮಿನಿಸ್ಟ್ರಿ ಅಥವಾ ಯೇಸು ಕ್ರಿಸ್ತನ ಸೇವೆಯನ್ನ ಇವರು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿಲ್ಲ. ಯಾಕೆ ಹೇಳ್ರಿ? ಇವರ ಮನಸ್ಸಲ್ಲಿ ತುಂಬಿರ್ತಕ್ಕಂಥದ್ದೆಲ್ಲವೂ ಕೂಡ ಏನು, ಹಿರಿಯರಿಂದ ಬಂದಂತ ಸಂಪ್ರದಾಯಗಳು. ಇವತ್ತು ನೋಡಿ, ನಮ್ಮ ಅನೇಕ ಸಭೆಗಳು ಕೂಡ ಇದೇ ಒಂದು ಸ್ಥಿತಿನಲ್ಲಿ ಇದಾವೆ. ಇವತ್ತು ನೀವು ನೋಡಿ, ಆ ಹಿರಿಯರಿಂದ ಬಂದಂತ ಸಂಪ್ರದಾಯಗಳನ್ನ ಇವತ್ತು ಏನಾದ್ರು ಬೋಧಕರು ಹೊಸದಾಗಿ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ, ಇಲ್ಲ ಪಾಸ್ಟ್ರೆ, ನಾವು ಕಾಲಾಂತರದಿಂದ ನಾವ್ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ, ನಾವ್ ಅದನ್ನ ಮಾಡ್ಬಾರ್ದು, ನಾವ್ ಮಾಡಂಗಿಲ್ಲ. ಹೌದ್ರೆ? ಸೊ ಇವತ್ತು ಏನಾಗಿದೆ, ಒಂದು ಹೊಸ ಯೋಜನೆಯನ್ನ, ಹೊಸ ಒಂದು ರೂಪರೇಷೆಗಳನ್ನ ನಾವು ಹಾಕಿಕೊಂಡು ಸೇವೆಯನ್ನ ಮುಂದೆ ಒರೆಸ್ಬೇಕು ಎಂಬುದಾಗಿ ಯೋಚನೆ ಮಾಡಿದ್ರೆ, ಇಲ್ಲಿ ಹಳೆಯ ಸಂಪ್ರದಾಯಗಳಿಂದ ನೋಡಿ, ಇಲ್ಲಿ ಯೆರೂಸಲೇಮಿನಿಂದ ಬಂದಿರ್ತಕ್ಕಂಥ ಶಾಸ್ತ್ರಿಗಳು ಹೇಳ್ತಾ ಇದ್ದಾರೆ, ಇವನು ಬೆಲ್ಜೆಬೂಬನನ್ನ ಏನು ಸಂಪರ್ಕ ಇಟ್ಕೊಂಡಿದ್ದಾನೆ, ಬೆಲ್ಜೆಬೂಬನ ಜೊತೆನಲ್ಲಿದ್ದಾನೆ, ಅದರಿಂದ ತಾನೇ ಈ ದೆವ್ವಗಳನ್ನ ಬಿಡಿಸ್ತಾ ಇದ್ದಾನೆ. ನೋಡಿ, ಎಂತೆಂತ ಮಾತುಗಳನ್ನ ಹೇಳಕ್ ಶುರು ಮಾಡಿದ್ರು. ಬೇರೆಯವ್ರಿಗೂ ಗೊತ್ತಾಯ್ತು. ಅದಕ್ಕೆ ತಾನೇ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 11ನೇ ವಚನದಲ್ಲಿ ಹೇಳ್ತಾನೆ, ಅಲ್ಲಿ ಏನ್ ಹೇಳುತ್ತಂದ್ರೆ, ತನ್ನ ಸ್ವಾಸ್ಥ್ಯಕ್ಕಾಗಿ ಬಂದನು, ತನ್ನ ಸ್ವಾಸ್ಥ್ಯ ಅವ್ರನ್ನ ಏನ್ ಮಾಡ್ಲಿಲ್ಲ, ಅಂಗೀಕರಿಸಲಿಲ್ಲ. ಪ್ರಿಯರೇ, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತಿನ ಪಾಠಗಳಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಒಂದು ಮುಖ್ಯವಾದಂತ ಅಂಶ ಏನಂತ ಹೇಳಿದ್ರೆ, ವಿ ಆರ್ ಬ್ಲೈಂಡೆಡ್ ವಿತ್ ಟ್ರೆಡಿಷನ್ಸ್. ವಿ ಆರ್ ಬ್ಲೈಂಡೆಡ್ ವಿತ್ ಟ್ರೆಡಿಷನ್ಸ್, ಸಂಪ್ರದಾಯಗಳು. ಈ ಮುಂದೆ ನಾವು ಅದನ್ನ ಓದ್ಲಿಕ್ಕೆ ಹೋಗ್ತೇವೆ, ನೋಡ್ಕೊಳ್ಳಿ. ಆ ಸಂಪ್ರದಾಯಗಳಿಂದ ದೇವರ ವಾಕ್ಯವನ್ನ ಇವತ್ತು ನಾವೇನ್ ಮಾಡ್ಬಿಟ್ಟಿದ್ದೀವಿ, ನಿರರ್ಥಕ ಮಾಡ್ಬಿಟ್ಟಿದ್ದೀವಿ. ಇವತ್ತು ವಿ ಆರ್ ನಾಟ್ ಗಿವಿಂಗ್ ರೂಮ್ ಫಾರ್ ಡೆವಲಪ್ಮೆಂಟ್ ಆಫ್ ದ ಚರ್ಚ್. ಇವತ್ತು ಸಭೆ ಬೆಳಿಲಿಕ್ಕೆ ಇವಾಗ ನೋಡಿ, ಒಂದನ್ನ ಆಲೋಚನೆ ಮಾಡ್ಬೇಕಿಲ್ಲಿ ನಾವು ಯಾವಾಗ್ಲೂ. ಯೇಸು ಸ್ವಾಮಿ ಇಡೀ ಇಸ್ರಾಯೇಲ್ ರಾಜ್ಯವನ್ನ, ಇಸ್ರಾಯೇಲ್ ಜನಾಂಗ ಏನು ಎಲ್ಲಾ ಕಡೆ ನಾವು ಇದ್ರಲ್ಲ, ಎಲ್ಲರನ್ನು ಕೂಡ ಒಂದುಗೂಡಿಸ್ಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇದ್ದಾನೆ. ನಾವು ತಿಳ್ಕೊಳ್ಬಹುದು, ಯೇಸು ಸ್ವಾಮಿ ಬರೀ ಒಂದೇ ಒಂದು ಗ್ರಾಮಕ್ಕೆ ಬಂದನು, ಅಲ್ಲಿ ಬಂದು ಸೇವೆಯನ್ನ ಆರಂಭ ಮಾಡ್ತಾ ಇದನು. ಇಲ್ಲ, ಆತನ ಪ್ರಾರಂಭ ಮಾಡ್ತಕ್ಕಂಥದ್ದು ಸೇವೆ ಇಡೀ ಇಸ್ರಾಯೇಲರ ವಂಶ, ಇಡೀ ಇಸ್ರಾಯೇಲರ ಸುತ್ತಮುತ್ತಲ ಇರ್ತಕ್ಕಂಥ ದೇಶಗಳು, ಇಡೀ ವಿಶ್ವದ ಎಲ್ಲಾ ಜನತೆಗಳಿಗೂ ಗೊತ್ತಾಗ್ಬೇಕು ಈ ಸ್ವಾರ್ತೆ, ಸತ್ಯ ಸ್ವಾರ್ತೆ ಏನೆಂಬುದಾಗಿ. ಇವಾಗ ಏನಾಗಿದೆ, ಇವಾಗ ಹಿಂದೆ ನೀವು ಕಲ್ತಿದ್ದೀರಿ, ಇದೇನಪ್ಪ ಅಂತಂದ್ರೆ ಕಾಂಟ್ರವರ್ಸೀಸ್, ಏನೋ ಭ್ರಷ್ಟತೆ ಅಂತಲ್ಲ, ಏನದು ಕಾಂಟ್ರವರ್ಸೀಸ್, ಏನಪ್ಪ ಅದು ಪದ ಸರಿಯಾಗಿ ವಿರೋಧತ್ವ. ಆತನಿಗೆ ಎಷ್ಟು ವಿರೋಧಗಳು ಬಂದವು. ಆ ವಿರೋಧಗಳ ಮಧ್ಯದಲ್ಲಿ ಸ್ವಾಮಿ ತನ್ನ ಸೇವೆಯನ್ನ ಮುಂದೆ ಹೋಗ್ತಾ ಇದ್ದಾನೆ. ಸೊ ಇಲ್ಲಿ ಯಾಕೆ ಜನಗಳು
ವಿರೋಧ ಮಾಡಿದ್ರು ಅಂತ ಹೇಳಿದ್ರೆ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಯೇಸು ಸ್ವಾಮಿಯ ಉದ್ದೇಶಗಳನ್ನ ಇವರು ಚೆನ್ನಾಗಿ ತಿಳ್ಕೊಳ್ಳಿಲ್ಲ. ನಾನು ಈಗ ಮೊದಲೇ ಓದದೆ ನಿಮ್ಗೆ ಏನಂತ, ಸ್ವಾಮಿ ತಾನೇ ಹೇಳ್ತಾನೆ 18ನೇ ಯೋಹಾನ ಬರೆದ ಸುವಾರ್ತೆಯಲ್ಲಿ 36ನೇ ವಚನದಲ್ಲಿ ಏನ್ ಹೇಳ್ತಾನೆ, ನನ್ನ ರಾಜ್ಯವು ಈ ಲೋಕಕ್ಕೆ ಸಂಬಂಧಪಡ್ತಕ್ಕಂಥದ್ದಲ್ಲ. ಮೈ ಕಿಂಗ್ಡಮ್ ಇಸ್ ನಾಟ್ ಆಫ್ ದಿಸ್ ವರ್ಲ್ಡ್. ಸೊ ಇದನ್ನ ಅರಿಯದೇ ಇರತಕ್ಕಂತ ಈ ಜನಗಳಿಗೆ ಇವತ್ತು ಎಷ್ಟೇ ಹೇಳಿದ್ರು ಕೂಡ ಅದೇನಾಗ್ತಾ ಇದೆ, ಈಗ ಅವ್ರಿಗೆ ತಪ್ಪಾಗಿ ಕಾಣಿಸ್ತಾ ಇದೆ. ಐ ಹೋಪ್ ನಾವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತ. ಯಾಕಂತ ಹೇಳಿದ್ರೆ ಇವತ್ತು ಯಾರೇ ಎಷ್ಟೇ ಸತ್ಯವನ್ನ ಹೇಳ್ತಾ ಇದ್ರು ನೋಡಿ, ಸಬ್ಬತನ ಬಗ್ಗೆ ಯೇಸು ಸ್ವಾಮಿ ತನ್ನ ಶಿಷ್ಯರು ಹಾದು ಹೋಗುವ ಹೊಲಗದ್ದೆಗಳಲ್ಲಿ ಹಾದು ಹೋಗುವಾಗ ತೆನೆ ಮುರ್ಕೊಂಡ್ರು, ಅದನ್ನ ತಿಂದ್ರು. ಅದಕ್ಕೂ ಕೂಡ ಏನ್ ಹೇಳಿದ್ರು, ಯೇಸು ಸ್ವಾಮಿ ಸಬ್ಬತ್ತಿನ ದಿನ ಏನ್ ಮಾಡ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಸಬ್ಬತ್ತಿನ ದಿನ ಅಲ್ಲಿ ಯೇಸು ಸ್ವಾಮಿ ಹೋಗಿ ರೋಗಿಗಳನ್ನ ಸ್ವಸ್ಥ ಪಡಿತಾ ಇದ್ನು, ಅದಕ್ಕೂ ಕೂಡ ಒಂದು ಹೇಳ್ತಾ ಇದ್ರು. ಆತನ ಉದ್ದೇಶವನ್ನ ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ನಾವು ಮಾಡಬಾರ್ದು ಎಂಬಂತ ಆಲೋಚನೆ ಇವರಲ್ಲಿ ಬರ್ತಾ ಇಲ್ಲ, ಇವರು ತಿಳಿತಾ ಇಲ್ಲ. ಯಾಕಂತ ಹೇಳಿದ್ರೆ ಇವರಲ್ಲಿ ಮನಸ್ಸಲ್ಲಿ ತುಂಬಿರ್ತಕ್ಕಂಥದ್ದು ಬರೀ ಏನಂತೀರಿ, ಹಿರಿಯರಿಂದ ಬಂದಂತ ಸಂಪ್ರದಾಯಗಳು. ಅದರಿಂದ ಇವತ್ತು ಏನೇ ಸ್ವಾರ್ಥೆಯನ್ನು ಸಾರ್ಲಿಕ್ಕೆ ಹೋಗ್ಲಿ, ಅವೆಲ್ಲವೂ ಕೂಡ ಹುಚ್ಚರು ಮಾತುಗಳಾಗಿದೆ. ಅದಕ್ಕೆ ತಾನೇ ಕೊರಿಂಥದವರಿಗೆ ಪೌಲನು ಬರೆಯುವಾಗ ಆತನ ಹೇಳ್ತಾನೆ, ದೇವರ ವಾಕ್ಯವನ್ನ ತಿಳಿದೇ ಇರೋರಿಗೆ ಈ ವಾಕ್ಯ ಏನಾಗಿದೆ, ಹುಚ್ಚು ಮಾತುಗಳಾಗಿವೆ. ಆದ್ರೆ ಯಾರ್ಯಾರು ಇದನ್ನ ತಿಳ್ಕೊಂಡಿರ್ತಾರೋ ಅವರಿಗೆ ಇದು ರಕ್ಷಣೆಯ ಹಾದಿಯಾಗಿದೆ. ಇವತ್ತು ಎಷ್ಟೋ ಜನಗಳು ಈ ಒಂದು ಸ್ಥಿತಿನಲ್ಲಿ ಇದ್ದಾರೆ. ಇವತ್ತು ದೇ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ ಅವರಲ್ಲಿ. ಹೌದು, ಇದು ಸತ್ಯ ಇದೆ, ಇದು ಯೇಸು ಸ್ವಾಮಿ ನಮಗೆ ಒಂದು ರಕ್ಷಣೆಯನ್ನು ಉಂಟು ಮಾಡಕ್ಕೆ ಇವತ್ತು ಆತನ ಪರಲೋಕವನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ. ಬರಬೇಕಾದಂತ ಮಸಿಯನ್ನು ಏನು ನಮ್ಮ ಮೂಲ ಪಿತೃಗಳು ಪ್ರವಾದಿಗಳು ಹೇಳಿದ್ರು, ಅದೆಲ್ಲವೂ ಕೂಡ ಈಗ ಪರಿಪೂರ್ಣ ಆಗ್ತಾ ಇದೆ ಅಂತ ಹೇಳಿ ಯಾಕೆ ಇವ್ರು ನಂಬಾರ್ದು? ಇವ್ರು ನಂಬ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಇವರಲ್ಲಿ ತುಂಬಿರ್ತಕ್ಕಂಥದ್ದು ಬರೀ ಸಂಪ್ರದಾಯಗಳು, ಹಿರಿಯರಿಂದ ಬಂದಂತ ಸಂಪ್ರದಾಯಗಳು. ಅವುಗಳ ಮುಖಾಂತರವಾಗಿ ದೇವರ ವಾಕ್ಯವನ್ನ ಇವ್ರು ಏನ್ ಮಾಡಿದ್ರು, ನಿರರ್ಥಕ ಮಾಡಿದ್ರು ಎಂಬುದಾಗಿ ನಾವು 8ನೇ ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇರ್ತೀವಿ ಇದನ್ನ. ಸೊ ಹಾಗಾಗಿ ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿಯ ನಿಜವಾದಂತ ಸೇವೆಯನ್ನ ಇವರು ತಿಳ್ಕೊಳ್ಳಿಲ್ಲ. ಹಾಗಾಗಿ ಯೇಸು ಸ್ವಾಮಿಯನ್ನ ಇವ್ರು ಏನಂತ ಕರೀತಾ ಇದಾರೆ, ಇಲ್ಲಿ ಇವತ್ತಿನ ಪಾಠದಲ್ಲಿ ಅವ್ರು ಏನಂತ ಕರೀತಾ ಇದಾರೆ, ಅವರು ಬೇರೆಯವರಲ್ಲ, ಯಾರು ಕುಟುಂಬದವರೇ, ಸ್ವಂತ ಕುಟುಂಬದವರೇ ಹೇಳ್ತಾ ಇದ್ದಾರೆ. ಏನಂತ, ಈತನು ದೆವ್ವ ಹಿಡಿದಿರ್ತಕ್ಕಂಥವನಾಗಿದ್ದಾನೆ, ಈತನು ಹುಚ್ಚನಾಗಿದ್ದಾನೆ, ಏನೇನೋ ತಿಳುವಳಿಕೆ ಇಲ್ಲದೆ ಮಾತಾಡ್ತಾ ಇದ್ದಾನೆ. ನೋಡಿ, ಬೇರೆಯವ್ರು ಏನೋ ಹೇಳಿದ್ರೆ ಒಪ್ಕೊಳ್ಳೋಣ, ಸ್ವಂತ ಮನೆಯವ್ರೆ ಹೇಳ್ತಾ ಇದಾರೆ ಅಂದ್ರೆ ಲೆಕ್ಕ ಹಾಕೊಳ್ರಿ ಹೆಂಗಿರ್ಬೋದು, ಎಷ್ಟು ಆತನಿಗೆ ಒಂಥರ ಅವಮಾನ ಆಗಿರಬಹುದು, ಎಷ್ಟು ನೊಂದ್ಕೊಂಡಿರಬಾರದು. ತಂದೆಯಾದಂತ ದೇವರು ಯೇಸು ಕ್ರಿಸ್ತನನ್ನ ತಾಯಿ ಗರ್ಭದಲ್ಲಿ ಹುಟ್ಟಿ ಕಳಿಸಿರೋದಕ್ಕಾಗಿ ಎಷ್ಟು ನೊಂದಿರಬಾರ್ದು ಆ ಹೃದಯ. ಅದರಿಂದ ಇಲ್ಲಿ ಯೇಸು ಸ್ವಾಮಿಯ ನಿಜವಾದಂತ ಸೇವೆಯನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರು ಏನಾಗ್ತಾ ಇದಾರೆ, 45 ರೂಪಾಯಿ ರಾತ್ರಿ ಅವರು ಸತ್ಯವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಇಲ್ಲಿ ಈ 3ನೇ ಅಧ್ಯಾಯದಲ್ಲಿ ಇಲ್ಲಿ 3ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯಕ್ಕೆ ಬರೋಣ. ಇಲ್ಲಿ 3ನೇ ಅಧ್ಯಾಯದಲ್ಲಿ ವಚನ 31 ನೋಡಿ, ಜನರು ಆತನ ಸುತ್ತಲೂ ಕೂತುಕೊಂಡಿದ್ದಾಗ ಆತನು ತಾಯಿಯು ತಮ್ಮಂದಿರು ಬಂದು ಹೊರಗೆ ನಿಂತುಕೊಂಡು ಆತನನ್ನು ಕರೆ ಕಳಿಸಿದರು. ಆ ಜನರು ಅವನಿಗೆ, ನಿನ್ನ ತಾಯಿಯು ನಿನ್ನ ತಮ್ಮಂದಿರು. ನೋಡಿ, ಇಲ್ಲಿ ಈಗ ಇನ್ನೂ ಒಂದು ಯೋಜನೆಯನ್ನ ಶುರು ಮಾಡ್ತಾ ಇದ್ದಾನೆ. ಹಿ ಈಸ್ ಎಸ್ಟಾಬ್ಲಿಷಿಂಗ್ ಎ ಕೈಂಡ್ ಆಫ್ ಫ್ಯಾಮಿಲಿ. ಈ ಲೋಕದ ತಂದೆ ತಾಯಿಗಳ
ತಂದೆ ತಾಯಿಗಳನ್ನ ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ರನ್ನ ಗೌರವಿಸ್ತಿದ್ದಾನೆ, ಆದ್ರೆ ಅವ್ರನ್ನ ಒಂದು ಕಡೆಗೆ ಇಡ್ತಾ ಇದ್ದಾನೆ. ಇವತ್ತು ನನ್ನ ಸಂಬಂಧಿಕರು ಯಾರು ಯಾರು ನನ್ನ ತಂದೆಯ ಚಿತ್ತದಂತೆ ನಡೀತಾರೋ ಅವರೇ ನನ್ನ ತಂದೆ ತಾಯಿಗಳು, ನನ್ನ ಸಂಬಂಧಿಕರು. ಹೌದಾ ಇಲ್ವಾ? ಇಲ್ಲಿ ನೋಡಿ, ಇಲ್ಲಿ ಹೇಳ್ತೇನೆ ನೋಡ್ರಿ, ವಚನ 34 ಎಂದು ಹೇಳಿದಕ್ಕೆ ತನ್ನ ಸುತ್ತಲೂ ಕೂತಿದ್ದವರನ್ನು ನೋಡಿ, ಇಗೋ ನನ್ನ ತಾಯಿ ನನ್ನ ತಮ್ಮಂದಿರು, ದೇವರ ಚಿತ್ತದಂತೆ ನಡೆಯುವವನೇ ನನ್ನ ತಮ್ಮನು, ನನ್ನ ತಂಗಿಯು ತಾಯಿಯು ಆಗಬೇಕು ಅಂದನು. ನೋಡಿ, ಇವತ್ತು ಅವರೆಲ್ಲ ಏನ್ ಎನ್ಸ್ಕೊಂಡಿದ್ರು, ಏನಪ್ಪ ಇವರು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಬೇರೆಯವ್ರನ್ನ ಯಾರು ನಮ್ಮ ತಂದೆ ಚಿತ್ತದಂತೆ ನಡೀತಕ್ಕಂಥವ್ರನ್ನ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಅಂತ ಹೇಳ್ತಾ ಇದ್ದಾನಲ್ಲಪ್ಪ, ಏನಪ್ಪ ಇದು? ನೋಡಿ, ಇವರು ಯೇಸು ಕ್ರಿಸ್ತನ ಒಂದು ಹೊಸ ಯೋಜನೆ, ಆತನ ಸಾಮ್ರಾಜ್ಯ ಹೇಗಿದೆ ಅಂತ ಹೇಳಿದ್ರೆ ಇವರು ಅದನ್ನ ತಿಳ್ಕೊಳ್ಳಾರ್ದೆ ಹೋದ್ರು. ಹೊಸ ಒಂದು ಸಾಮ್ರಾಜ್ಯವನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಅವ್ರು ನೆನೆಸಿರೋ ಪ್ರಕಾರವಾಗಿ ಆಗ್ಲಿಲ್ಲ. ಅವರೆಲ್ಲ ಏನು ನೆನೆಸ್ಕೊಂಡ್ರು, ಮೆಸೇನ್ ಬರ್ತಾನೆ, ನಮ್ಮನ್ನ ಈ ಯಹೂದರಿಂದ ಈ ರೋಮನ್ನರಿಂದ ನಮ್ಮನ್ನ ಬಿಡಿಸ್ತಾನೆ. ಇದೇ ಯಹೂದಿಗಳು, ಸ್ವಲ್ಪ ಗಮನ ಇಟ್ಟುಕೊಂಡು ಇದನ್ನ ಕೇಳಿಸ್ಕೊಳ್ತಾ ಇರ್ಬೇಕು ನೀವು, ಇದೇ ಯಹೂದಿಗಳು ಆತನನ್ನ ನಂಬದೆ ಹೋದ್ರು. ಲೆಕ್ಕ ಹಾಕೊಳ್ರಿ. ಇವತ್ತಿಗೂ ಕೂಡ ಯಹೂದಿಗಳು ಯೇಸು ಕ್ರಿಸ್ತನನ್ನ ಮೆಸ್ಸಿಯನ್ ಎಂಬುದಾಗಿ ಒಪ್ತಾ ಇಲ್ಲ. ಹೇಗಿದೆ? ಅದರಿಂದ ಇವತ್ತು ನಾವು ಬಹಳ ಸ್ಪಷ್ಟವಾಗಿ ಇದರಲ್ಲಿ ತಿಳ್ಕೊಳ್ಬೇಕು. ಏನಂತಂದ್ರೆ, ನನ್ನ ತಂದೆಯ ಚಿತ್ತದಂತೆ ಯಾರು ನಡೀತಾರೋ ಅವರೇ ನನಗೆ ಸಂಬಂಧಿಕರು, ನನ್ನ ತಂಗಿಯು ನನ್ನ ತಾಯಿಯು ಆಗಬೇಕು ಅಂದನು. ನೋಡ್ರಿ, ಇಲ್ಲಿ ಇವತ್ತಿನ ಪಾಠದ ಈ ಭಾಗದಲ್ಲಿ ನಾವು ಏನಪ್ಪಾ ಅಂತ ಹೇಳಿದ್ರೆ, ಬೇರೆಯವರು ಅರ್ಥ ಮಾಡ್ಕೊಂಡ್ರು, ಹೌದಲ್ಲ? ಬೇರೆಯವರು ಅರ್ಥ ಮಾಡ್ಕೊಂಡ್ರು ಇದನ್ನ ಇರತಕ್ಕಂತ ಒಂದು ಈ ಆತನು ಸೃಷ್ಟಿ ಮಾಡ್ತಕ್ಕಂತ ರಾಜ್ಯದ ಒಂದು ಏನೋ ಭಾವನೆಗಳು ಅಥವಾ ಭಾವವು ಹೇಗಿದೆ ಎಂಬುದಾಗಿ ಬೇರೆಯವರು ಅರ್ಥ ಮಾಡ್ಕೊಂಡ್ರು. ಆದರೆ ಅವರ ಸ್ವಂತ ಮನೆಯವರು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ, ತನ್ನ ಸ್ವಂತ ಜನರೇ ಅರ್ಥ ಮಾಡ್ಕೊಳ್ಳಿಲ್ಲ. ಒಂದು ಸಂದರ್ಭದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಿಮ್ಗೆ ಗೊತ್ತಿದೆ, ಶೇಬದ ರಾಣಿ ಆಕೆ ಬಗ್ಗೆ ಒಂದ್ಸಾರಿ ಪ್ರಸಂಗ ಮಾಡಿದ್ದೀನಿ, ನೀವು ನೆನಪಿರ್ಬೇಕು. ಅನ್ಯ ಸ್ತ್ರೀ ಆಕೆ ಹೇಳ್ತಾಳೆ, ಸ್ವಾಮಿ ನಿನ್ನನ್ನ, ಅರಸನಂತ ಸೊಲೊಮೋನನ್ ಹೇಳ್ತಾಳೆ, ನಿನ್ನನ್ನ ಈ ಸಿಂಹಾಸನದ ಮೇಲೆ ಕುಳ್ಳಿರಿಸಿರ್ತಕ್ಕಂತ ಆ ಯೆಹೋವ ದೇವರಿಗೆ ನಮಸ್ಕಾರಗಳಾಗ್ಲಿ, ಕೊಂಡಾಟಗಳಾಗ್ಲಿ. ಆ ರಾಹಾಬಳು ಸುಳ್ಳು ಹೇಳ್ತಾಳೆ, ನಿಮ್ಮ ಜನರ ಮುಂದೆ ನಾವು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ನಿಮ್ಮನ್ನ ನಡೆಸುವಾತನ ಯಾರಾಗಿದ್ದಾರೆ? ಯೆಹೋವ ದೇವರಾಗಿದ್ದಾನೆ, ಸತ್ಯ ದೇವರಾಗಿದ್ದಾನೆ. ಈ ಭೂಮಿಯ ಮೇಲೆಯೂ ಪರಲೋಕದಲ್ಲಿಯೂ ಅಥವಾ ಯಾವುದೇ ಇದರಲ್ಲೂ ಕೂಡ ನಿಮ್ಮಂತ ದೇವರು ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಒಬ್ಬ ಅನ್ಯ ಸ್ತ್ರೀಗಳವರು ಅಂತವ್ರು ಯೇಸು ಸ್ವಾಮಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕಾದ್ರೆ, ಇಲ್ಲಿರ್ತಕ್ಕಂಥ ಶಾಸ್ತ್ರಿಗಳು, ಇವತ್ತು ನಾವು ಬಹಳ ಬೇಸರ ಆಗುತ್ತೆ ಕೆಲವು ಸಭೆಗಳಿಗೆ ಹೋದಾಗ. ನಿನ್ನೆ ನಾವು ಕೊಳ್ಳೇಗಾಲದಲ್ಲಿ ಇದ್ವಿ, ಒಂದು ಸಮಸ್ಯೆಯಲ್ಲಿ ಎದುರ ಕಂಡ್ವಿ. ಅಲ್ಲಿ ಬಹಳ ಶೋಚನೀಯವಾದಂತ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ವಿ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಮಿಷನ್ ಆಫ್ ಜೀಸಸ್. ಇವತ್ತು ಸಮಸ್ಯೆಯನ್ನ ಹೇಗೆ ಬಗೆಹರಿಸಬೇಕು ನಾವು ಎಂಬಂತದ್ದು ನಮ್ಮ ಆಲೋಚನೆಗಳಾಗ್ತಾ ಇಲ್ಲ. ವಿ ಆರ್ ಓನ್ಲಿ ಕ್ರಿಯೇಟಿಂಗ್ ದ ಪ್ರಾಬ್ಲಮ್ಸ್. ನಾವೇ ಆ ಸಮಸ್ಯೆಗಳನ್ನ ಉದ್ಭವ ಮಾಡ್ತಾ ಇದ್ದೀವಿ. ಇನ್ಸ್ಟೆಡ್ ಆಫ್ ವಿ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್, ವಿ ಆರ್ ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್. ಸಭೆ ಹೇಗೆ ಬೆಳೀತದೆ? ನನ್ನ ಒಂದು ಸಭೆಯನ್ನು ಕುರಿತು ಹೇಳ್ತಾ ಇಲ್ಲ, ಸರ್ವ ಸಾಮಾನ್ಯವಾಗಿ ಎಲ್ಲಾ ಜನಗಳಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಆ ಸಮಸ್ಯೆಗಳ ಮಧ್ಯದಲ್ಲಿ ಇವತ್ತು ನಾವು ಕೂಡ ಯಾಕೆ ಒಬ್ಬರಾಗಬಾರ್ದು? ಸಭೆಗಳು ಬೆಳೀತವೆ. ಇವತ್ತು ಸಭೆಗಳು ಬೆಳೆದೇ ಇರೋದಕ್ಕೆ ಕಾರಣಗಳು ಇದೆ. ಕೆಲವು ಸಂಪ್ರದಾಯಗಳನ್ನ ನಾವು ಅಳವಡಿಸಿಕೊಂಡು ಇವತ್ತು ದೇವರ ವಾಕ್ಯವನ್ನ
ನಾವು ಮುಂದೆ ಸಾರದೆ ಏನಾಗಿದ್ದೇವೆ, ಅಡ್ಡಗೋಡೆಗಳಾಗಿದ್ದೇವೆ. ವೆರಿ ಟ್ರಾಜಿಕ್. ಅಡ್ಡಗೋಡೆಗಳಾಗಿದ್ದೇವೆ. ನಾವು ಬೆಳೀತಾ ಇಲ್ಲ, ನಾವು ಇತರರನ್ನು ಕೂಡ ನಾವು ಬೆಳೆಸ್ತಾ ಇಲ್ಲ. ಇಸ್ ದಿ ಕಂಡೀಷನ್ ಆಫ್ ಅವರ್ ಚರ್ಚಸ್. ಇವತ್ತು ನಾವು ಕೂಡ ಬೆಳೀತಾ ಇಲ್ಲ, ನಾವು ಇತರರನ್ನು ಕೂಡ ನಾವು ಬೆಳೆಸ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಈ ರೀತಿಯಾದಂತ ಒಂದು ಸಿಕ್ಕಾಕೊಂಡ್ಬಿಟ್ಟಿದೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಯೆರೂಸಲೇಮ್ ಸಭೆಯಲ್ಲಿ ಯೇಸು ಸ್ವಾಮಿ ಇದ್ದಾಗ ಅಲ್ಲಿ ಶಿಷ್ಯರುಗಳು ಬಂದು ಆತನ ಶಿಷ್ಯರ ಮಂಡಳಿಯನ್ನ ಸ್ಥಾಪನೆ ಮಾಡ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಆತನು ಒಂದು ಆತನಿಗೆ ಸ್ಪಂದಿಸ್ತಕ್ಕಂತ ಒಂದು ಸಮೂಹವನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಆತನ ವಾಕ್ಯಗಳನ್ನ ಕೇಳಲಿಕ್ಕೆ ಹೆಚ್ಚು ಜನಗಳು, ನೀವು ನೋಡಿದಿರಿ, ಅನೇಕರಾದಂತ ಯೋಹಾನನು ಸಾಕಷ್ಟು ಜನಗಳನ್ನ ಆಕರ್ಷಣೆ ಮಾಡ್ತಾ ಇದ್ನು. ಆದ್ರೆ ಆತನಕ್ಕಿಂತ ಹೆಚ್ಚಾದಂತ ಜನ ಯೇಸು ಸ್ವಾಮಿಯನ್ನ ಹಿಂಬಾಲಿಸಲಿಕ್ಕೆ ಶುರು ಮಾಡಿದ್ರು. ನೋಡಿ, ಯಾಕಂತ ಹೇಳಿದ್ರೆ ಆತನು ನುಡಿತಕ್ಕಂತ ಮಾತುಗಳು ಅವರಿಗೆ ರಕ್ಷಣೆಯ ಮಾತುಗಳಾಗಿದ್ವು, ಅಂದ ಚಂದದ ಮಾತುಗಳಾಗಿದ್ವು, ಹಿತವನ್ನ ತರ್ತಕ್ಕಂಥ ಮಾತುಗಳಾಗಿದ್ದವು. ಅವ್ರಿಗೆ ತಮ್ಮ ನೊಂದ ಹೃದಯಕ್ಕೆ ಒಂದು ಧೈರ್ಯವನ್ನ ತುಂಬತಕ್ಕಂತ ಮಾತುಗಳಾಗಿದ್ದವು. ಅಸ್ವಸ್ಥತೆಯಲ್ಲಿರ್ತಕ್ಕಂಥ ಹೃದಯಗಳಿಗೆ, ಮನಸ್ಸುಗಳಿಗೆ ಆತನ ಸ್ವಸ್ಥತೆಯನ್ನ ನೀಡತಕ್ಕಂತ ವ್ಯಕ್ತಿಯಾಗಿದ್ದನು. ಹೀಗಾಗಿ ಅನೇಕ ಜನ ಆತನನ್ನ ಹಿಂಬಾಲಿಸಿದ್ರು. ಆದರೆ ಇಲ್ಲಿ ವ್ಯಸನಕರವಾದಂತ ಒಂದು ಸಂಗತಿ ಏನಂದ್ರೆ, ಇಲ್ಲಿ ಯೆರೂಸಲೇಮಿನಿಂದ ಬಂದಂತ ಶಾಸ್ತ್ರಿಗಳು ಹೇಳ್ತಾ ಇದ್ದಾರೆ, ಆಮೇಲೆ ಆತನ ಮನೆಯವರು ಹೇಳ್ತಾ ಇದ್ದಾರೆ, ಈತನಿಗೆ ತಲೆ ಕೆಟ್ಟಿದೆ, ಹೆಂಗಿರ್ಬೇಕು ಲೆಕ್ಕ ಹಾಕಿ. ಎಷ್ಟರ ಮಟ್ಟಿಗೆ ಇವರು ಆ ಯೇಸು ಕ್ರಿಸ್ತನನ್ನ ತಿಳ್ಕೊಂಡಿದ್ರು ಲೆಕ್ಕ ಹಾಕಿ. ದೇ ಆರ್ ಬ್ಲೈಂಡೆಡ್ ಬೈ ದಿ ಸರ್ಕಮ್ಸ್ಟಾನ್ಸಸ್ ಆಫ್ ಟ್ರೆಡಿಷನ್ಸ್. ಇವತ್ತು ನಮ್ಮಲ್ಲಿ ಇರ್ತಕ್ಕಂತ ಇದರ ಸ್ಥಿತಿಯಿಂದ ಇವತ್ತು ನಾವು ಹೊರಗಡೆ ಬರಬೇಕು. ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಟ್ರೆಡಿಷನ್ಸ್, ಸಂಪ್ರದಾಯಗಳು. ಈ ಸಂಪ್ರದಾಯಗಳನ್ನ ನಾವು ಮುಂದೆ ಹಾಕಿ ದೇವರ ವಾಕ್ಯವನ್ನ ನಾವೇನ್ ಮಾಡಿದ್ದೀವಿ, ಕಡಿಮೆ ಮಾಡ್ತಾ ಇದ್ದೀವಿ. ಅದರ ಬೆಲೆಯನ್ನ ನಾವು ಕಡಿಮೆ ಮಾಡ್ತಾ ಇದ್ದೀವಿ. ದೇವರ ವಾಕ್ಯ ಅದು ಎಲ್ಲದಕ್ಕಿಂತಲೂ ಮಿಗಿಲಾದದ್ದು. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಆತನು ನುಡಿದಂತ ಮಾತುಗಳು ಶಾಶ್ವತವಾಗಿ ಉಳಿತವೆ. ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ನಶಿಸಿ ಹೋಗ್ಬೋದು, ಆದ್ರೆ ನನ್ನ ವಾಕ್ಯವು ಯಾವತ್ತೂ ಕೂಡ ನಶಿಸಿ ಹೋಗೋದಿಲ್ಲ. ಒಂದು ಗುಡುಸಾದ್ರೂ ಅದು ಏನಾಗಲ್ಲ, ಬದಲಾಗಕ್ಕೆ ಹೋಗಲ್ಲ. ಪ್ರಿಯ ದೇವ ಜನರೇ, ಇವತ್ತು ಒಂದು ವಿಚಾರ ನಮ್ಮ ಮುಂದೆ ಇದೆ. ಇವತ್ತು ನಮ್ಮ ಯೇಸು ಕ್ರಿಸ್ತನ ಆ ಸೇವೆಯನ್ನ, ಯೇಸು ಕ್ರಿಸ್ತನು ಆತನ ಉದ್ದೇಶಗಳನ್ನ, ಆತನ ಮನೋಭಾವಗಳನ್ನ, ಆತನ ನೊಂದ ಹೃದಯಗಳಿಗೆ ಆತನು ಧೈರ್ಯವನ್ನ ತುಂಬತಕ್ಕಂತ ವ್ಯಕ್ತಿಯಾಗಿದ್ದನು. ಒಂದು ಘಟನೆ ನಮ್ಮ ನೆನಪಿಗೆ ಬರ್ತೈತೆ. ಒಬ್ಬ ಬೌದ್ಧ ಧರ್ಮವನ್ನ ಹೊಂದಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಸಾರಿ ಒಂದು ದೊಡ್ಡ ಸಾಕ್ಷಿಯನ್ನ ನೀಡುತ್ತಾನೆ. ಆ ಸಾಕ್ಷಿಯನ್ನ ಏನಂತ ಹೇಳಿದ್ರೆ, ಆತನು ಬೌದ್ಧ ಧರ್ಮದಲ್ಲಿ, ಯಾಕಂದ್ರೆ ಬೌದ್ಧ ಧರ್ಮ ಬಂದು ಹೆಚ್ಚು ಕಡಿಮೆ ಯೇಸು ಕ್ರಿಸ್ತನ ಒಂದು ಕಾಲದಲ್ಲಿ ಇರ್ತಕ್ಕಂಥ ಒಂದು ಇದು ಇತ್ತು ಧರ್ಮ, ಅಷ್ಟೇ ಹಳೇದಾಗಿದೆ ಅದು. ಸೊ ಆ ಧರ್ಮವನ್ನ ಇವತ್ತು ಎಷ್ಟೋ ಈ ಒಬ್ಬ ಪಂಡಿತ, ಅವನು ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ, ಆ ವ್ಯಕ್ತಿ ಪಂಡಿತನು ಹೇಳ್ತಾನೆ, ಆ ಬೌದ್ಧ ಧರ್ಮವನ್ನ ತನ್ನ ಬಾಲ್ಯದಿಂದಲೂ ಕೂಡ ತನ್ನ ಅಂಗೀಕಾರ ಮಾಡ್ಕೊಂಡು ಬರ್ತಾ ಇದ್ದ. ಆದ್ರೆ ಯಾರೋ ಒಬ್ರು ಹೀಗೆ ಒಂದು ಸುವಾರ್ತೆಯನ್ನ ಸಾರ್ತಾನೆ. ಈ ಕ್ರಿಸ್ತ ಮಿಷನರಿಗಳಾಗಿರ್ಲಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಮುಖಾಂತರವಾಗಿ ಕ್ರಿಸ್ತನ ಬಗ್ಗೆ ಒಂದು ಸಣ್ಣ ಈ ಹೊಸ ಒಡಂಬಡಿಕೆ ಪುಸ್ತಕ ಸಿಗುತ್ತೆ. ಈ ಸಣ್ಣ ಹೊಸ ಒಡಂಬಡಿಕೆ ಪುಸ್ತಕದ ಮುಖಾಂತರವಾಗಿ ಆತನು ಓದ್ಲಿಕ್ಕೆ ಶುರು ಮಾಡಿದಾಗ ಆತನಿಗೆ ಆಕರ್ಷಣೆ ಆಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಆತನು 2
ಎಲ್ಲರನ್ನು ಕೂಡ ಹೋಲಿಕೆ ಮಾಡ್ತಾನೆ. ಬೌದ್ಧ ಧರ್ಮದಲ್ಲಿ ಬುದ್ಧನು ಯಾವ ಯಾವ ವ್ಯಕ್ತಿಯನ್ನು ಗುಣಪಡಿಸ್ತಕ್ಕಂಥವ್ರಾಗಿರ್ಲಿಲ್ಲ, ಅಥವಾ ಯಾರನ್ನಾದ್ರೂ ಸತ್ತವ್ರನ್ನ ಎಬ್ಬಿಸ್ತಕ್ಕಂಥ ವ್ಯಕ್ತಿ ಆಗಿರ್ಲಿಲ್ಲ, ಅಥವಾ ಯಾರಿಗಾರು ಒಂದು ಧೈರ್ಯ ತುಂಬಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ಲಿಲ್ಲ. ಆತನ ಬಗ್ಗೆ ಏನೋ ಅವರು ಅವಲಂಬಿಸಿರ್ತಕ್ಕಂಥ ಒಂದು ನಂಬಿಕೆಗೆ ವಿರುದ್ಧವಾಗಿ ಇಲ್ಲೊಂದು ವಿಚಾರವನ್ನ ಸತ್ಯವೇದದಲ್ಲಿ ಆತನ ತಿಳಿಯಲು ಆರಂಭಿಸ್ತಾನೆ. ಅದು ಆತನಿಗೆ ಏನಾಗುತ್ತೆ, ಆತನ ಜೀವಿತದಲ್ಲಿ ಒಂದು ಬದಲಾವಣೆಯನ್ನ ಆತನು ಕಂಡುಕೊಳ್ತಾನೆ. ಏನು, ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿ ಆತನ ಏನ್ ಮಾಡದ, ಕುರುಡರಿಗೆ ಕಣ್ಣು ಕೊಟ್ಟ, ಅಸ್ವಸ್ಥತೆ ಇರ್ತಕ್ಕಂಥ ಸ್ವಸ್ಥರನ್ನಾಗಿ ಮಾಡದ, ಸತ್ತವ್ರನ್ನ ಎಬ್ಬಿಸಿದ, ಆಹಾರವಿಲ್ಲದವರಿಗೆ ಆಹಾರಗಳನ್ನ ಒದಗಿಸಿಕೊಟ್ಟ. ನೋಡಿ, ನಾನಾ ವಿಚಾರಗಳನ್ನ ತಿಳ್ಕೊಂಡು ಆತನ ಹೋಲಿಕೆಯನ್ನು ಮಾಡಿ ಹೇಳ್ತಾನೆ, ದೇರ್ ಇಸ್ ನೋ ಅದರ್ ರಿಲಿಜನ್ ದೆನ್ ದಟ್ ಆಫ್ ಕ್ರೈಸ್ಟ್. ಇದು ಯಾರು? ಒಬ್ಬ ಬೌದ್ಧ ಧರ್ಮವನ್ನ ಬಾಲ್ಯದಿಂದಲೂ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂತ ಒಬ್ಬ ವ್ಯಕ್ತಿ ಹೇಳ್ತಕ್ಕಂಥ ಮಾತು. ಇದೇ ನಬೀಲ್ ಕುರೇಶಿ ಅಂತ ಒಬ್ಬ ವ್ಯಕ್ತಿಯನ್ನು ನೀವು ಕೇಳಿರ್ಬೇಕಾದ್ರೆ, ಸುಮಾರು 33 ವರ್ಷದಲ್ಲಿ ಆತನು ಡಾಕ್ಟರೇಟ್ ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಮೆರಿಕ ದೇಶದಲ್ಲಿ. ಆತನ ಕ್ಯಾನ್ಸರ್ನಿಂದ 33 ವರ್ಷದಲ್ಲಿ ಆತನು ತೀರ್ಕೊಂಡ. ಆತನು ಒಂದು ಪುಸ್ತಕವನ್ನು ಬರೀತಾನೆ ಸಾಯಕ್ಕೂ ಮೊದಲೇ, ಇನ್ ಸರ್ಚ್ ಆಫ್ ಅಲ್ಲಾ ಬಟ್ ಫೌಂಡ್ ಜೀಸಸ್. ನಾನು ಯಾಕೆ ಉದಾಹರಣೆಗಳನ್ನ ಕೊಡ್ತಾ ಇದ್ದೀನಿ ಅಂತಂದ್ರೆ ಪ್ರಿಯರೇ, ಇವತ್ತು ಎಷ್ಟೋ ಜನ ಕ್ರಿಸ್ತನ ಸೇವೆಯನ್ನ, ಕ್ರಿಸ್ತನ ಆ ಉದ್ದೇಶಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರಾದ್ರು. ಅವರ ಸ್ವಂತ ಮನೆಯವರು ಏನ್ ಹೇಳ್ತಾ ಇದ್ರು, ಈತನ ಹುಚ್ಚಿಡ್ದಿದೆ, ಏನೇನೋ ತಲೆ ಕೆಟ್ಟವನಂಗ್ ಮಾತಾಡ್ತಾ ಇದ್ದಾನೆ. ಆ ಶಾಸ್ತ್ರಿಗಳು ಹೇಳ್ತಾ ಇದಾರೆ, ಇವರೆಲ್ಲ ಏನು ಬೆಲ್ಜೆಬೂಬನನ್ನ ಸಂಪರ್ಕ ಇಟ್ಕೊಂಡಿದ್ದಾನೆ, ಆತನ ಹೆಸರಿನಲ್ಲಿ ದೆವ್ವಗಳನ್ನ ಬಿಡಿಸ್ತಾ ಇದ್ದಾನೆ. ನೋಡಿ ಎಂತೆಂತ ಮಾತುಗಳನ್ನ ಆಡಿದ್ರು. ಆ ಹುಟ್ಟು ಕುರುಡನು ಗೊತ್ತಾಯ್ತು, ದಾವೀದ ಕುಮಾರನೇ ನನ್ನನ್ನು ಕರುಣಿಸು. ನೋಡಿ, ಏನಾದ್ರೂ ಸ್ವಲ್ಪ ಆಲೋಚನೆ ಮಾಡೋಣ. ಯಾಕಂದ್ರೆ ಏನು ನೋಡದೆ ಇರ್ತಕ್ಕಂಥ ವ್ಯಕ್ತಿ ಆಗಿರ್ತಕ್ಕಂಥ ಈ ಭಾರತೀಮಯನಿಗೆ ಆತನು ಯಾರು ಅಂತ ಗೊತ್ತಾಯ್ತು. ಆತನು ದಾವೀದ ಕುಮಾರನು, ಯೇಸು ಕ್ರಿಸ್ತನು. ಅದ್ರಲ್ಲಿರ್ತಕ್ಕಂಥ ಶಾಸ್ತ್ರಿಗಳಿಗೆ ಗೊತ್ತಾಗ್ಲಿಲ್ಲ. ಇವತ್ತು ನಮ್ಮ ಸಭೆಗಳಲ್ಲಿ ಎಷ್ಟೋ ಪಂಡಿತರುಗಳು ಇರ್ಬೋದಿಂತದ್ದು, ಆದ್ರೆ ಆ ಪಂಡಿತರುಗಳೇ ಇವತ್ತು ಬಿದ್ದೋಗಿದ್ದಾರೆ. ನಾನು ಹೇಳೋ ಮಾತು ಸುಳ್ಳಾದ್ರೆ ಸ್ವಲ್ಪ ಆಲೋಚನೆ ಮಾಡಿ, ಅದ ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ಅದರಲ್ಲಿ ಇದು ಎಷ್ಟೋ ಪಂಡಿತರು, ನೀವು ಮತ್ತಾಯನ ಬರೆದ ಸುವಾರ್ತೆನಲ್ಲಿ ನೀವು 24ನೇ ಅಧ್ಯಾಯದಲ್ಲಿ ನೀವು ಕೇಳಿರ್ಬೇಕು, he shall deceive the very elect. ಆತನ ಯಾರನ್ನ? ಬುದ್ಧಿವಂತರನ್ನೇ ಆತನ ಮರಳುಗೊಳಿಸ್ತಕ್ಕಂಥವನಾಗಿದ್ದಾನೆ. ಸೈತಾನನು ಈ ಕೆಲಸವನ್ನ ಪರಲೋಕದಲ್ಲೇ ಮಾಡೋದನ್ನು, 3ನೇ ಒಂದು ದೂತರ ಸಮೂಹವನ್ನೇ ಅದನ್ನ ಹೇಳ್ಕೊಂಡು ಬಂದನು. ಅವ್ರಿಗೆಲ್ಲ ತಲೆ ಇರ್ಲಿಲ್ವಾ? ಬುದ್ಧಿ ಇರ್ಲಿಲ್ವಾ? ಇತ್ತು, ಆದ್ರೂ ಕೂಡ ಸೈತಾನ ಮೇಲೆ ನಂಬಿಕೆ ಇತ್ತು ಆತಂತ, ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ. ಅದೇ ರೀತಿಯಾಗಿ ಇವತ್ತು ಅದೇ ಸ್ಥಿತಿ ಇವತ್ತು ನಮ್ಮ ಸಭೆಗಳಲ್ಲೂ ಕೂಡ ಇರ್ತಕ್ಕಂಥದ್ದಾಗಿದೆ. ನಾನು ಒಂದು ಸಭೆ ಅಂತ ಹೇಳ್ತಾ ಇಲ್ಲ, ಎಲ್ಲಾ ಸಭೆಗಳಲ್ಲೂ ಇವತ್ತು ಒಂದಾನೊಂದು ರೀತಿಯಾಗಿ ಇದೆ. ಇವತ್ತು ಬುದ್ಧಿವಂತರೇ ಬಿದ್ದೋಗ್ತಾ ಇದ್ದಾರೆ. ನಾವು ಪಂಡಿತರು ಅಂತ ಏನ್ ಹೇಳ್ತೀವಿ, ಅವರೇ ಬಿದ್ದೋಗ್ತಾ ಇದ್ದಾರೆ. ತಿಳುವಳಿಕೆ ಇಲ್ಲ ಯೇಸು ಸ್ವಾಮಿ ಬಗ್ಗೆ, ಆತನ ಉದ್ದೇಶ ಏನು, ಆತನ ಏನನ್ನ ಮಾಡ್ಕೊಂಡು ಬರ್ಲಿಕ್ಕೆ ಆತನ ಹೆಜ್ಜೆ ಹಾಕ್ತಾ ಇದ್ದಾನೆ. ನೋಡಿ, ನಾನು ಅದಕ್ಕೇನೆ ಯೋಹಾನ ಬರೆದ ಸುವಾರ್ತೆಯನ್ನ ಆ ವಚನವನ್ನು ಓದಿದ್ದು. ನನ್ನ ಸಾಮ್ರಾಜ್ಯವು ಈ ಲೋಕದಲ್ಲ. ಮೈ ಕಿಂಗ್ಡಮ್ ಇಸ್ ನಾಟ್ ಆಫ್ ದಿಸ್ ವರ್ಲ್ಡ್. ಮೈ ಕಿಂಗ್ಡಮ್ ಇಸ್ ನಾಟ್ ಮೀಟ್ ಅಂಡ್ ಡ್ರಿಂಕ್. ನಾನು ಸ್ಥಾಪಿಸುವಂತ ಸಾಮ್ರಾಜ್ಯವು ಆಹಾರದ ಮೇಲೆಲ್ಲ, ಊಟ ತಿಂಡಿ ನೀರಿನ ಮೇಲೆಲ್ಲ. ನೋಡಿ, ಅಂದ್ರೆ ಯಾಕೆ ಈ ಒಂದು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಪ್ರಿಯರೇ, ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ತಾನು, ತಂದೆಯಾದಂತ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಒಂದು ಉದ್ದೇಶಕ್ಕಾಗಿ ಈ ಭೂಮಿ ಮೇಲೆ ಕಳಿಸಿದ್ನು. ಆ ಉದ್ದೇಶವನ್ನ ಪರಿಪೂರ್ಣಗೊಳಿಸುವುದಕ್ಕಾಗಿ ಯೇಸು ಸ್ವಾಮಿ ಇಲ್ಲಿ ಬಂದಿದ್ದನು, ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾನೆ. ನಾವು ಹಲವಾರು ಸಾರಿ ನೀವು ಒಂದು
ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಯೇಸು ಕ್ರಿಸ್ತನ ರಕ್ತ ಇವತ್ತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ಇವತ್ತು ನಮ್ಗೆಲ್ಲರೂ ಕೂಡ ಗೊತ್ತಿರೋದೆ, ರಕ್ತ ಇಲ್ಲದೆ ಯಾರು ಇಲ್ಲ ಇಲ್ಲಿ. ರಕ್ತ ಇರಲೇಬೇಕು, ರಕ್ತ ಒಳ್ಳೇದೇ. ರಕ್ತ ಅಷ್ಟೇ ತೆಗೆದು ಹಾಕ್ತಕ್ಕಂಥದ್ದಾಗಿದೆ. ಇಟ್ ಈಸ್ ಗೋಯಿಂಗ್ ಟು ರಿಲೀವ್, ಇಟ್ ಟೇಕ್ಸ್ ಆಫ್ ಸಮಥಿಂಗ್ ಆಲ್ಸೋ, ಇಟ್ ಗಿವ್ಸ್ ಲೈಫ್. ಅದು ಒಂದು ಜೀವವನ್ನು ಕೊಡ್ತಕ್ಕಂಥದ್ದಾಗಿದೆ. ಆದ್ರೆ ಅದೇ ಜೀವ ಕೊಡ್ತಕ್ಕಂಥ ರಕ್ತವು ಸತ್ತ ಕಣಗಳನ್ನು ಕೂಡ ತೆಗೆದು ಹಾಕ್ತಕ್ಕಂಥದ್ದಾಗಿದೆ. ನೆನ್ಪಿಟ್ಕೊಳ್ರಿ, ಕಿಡ್ನಿ ಮುಖಾಂತರವಾಗಿ ಅದು ತೆಗೆದು ಹಾಕ್ತಕ್ಕಂಥದ್ದಾಗಿದೆ. ಆ ಕಾರ್ಯ ಇವತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ರಕ್ತ ಇನ್ನೂ ಅಶುದ್ಧವಾಗಿಯೇ ಇರ್ತದೆ. ನಾವು ಶುದ್ಧತ್ವನ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮೂತ್ರಪಿಂಡ ಇವತ್ತು ಆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಶುದ್ಧ ರಕ್ತ ನಮ್ಮ ದೇಹದೊಳಗೆ ಹೋಗಿ ಸಾಧ್ಯ ಇಲ್ಲ. ಆ ಕಾರ್ಯವನ್ನ ಮಾಡ್ತಾ ಇದೆ. ಅದರಿಂದ ಪ್ರಿಯರೇ, ಇವತ್ತು ಆ ಶ್ರೇಷ್ಠವಾದಂತ ರಕ್ತ, ಯೇಸು ಕ್ರಿಸ್ತನ ರಕ್ತವು ಇವತ್ತು ಆತನು ಮುಂದೆ ಆ ಹೆಜ್ಜೆಯನ್ನು ಇಡ್ತಾ ಇದ್ದಾನೆ. ಯೇಸು ಸ್ವಾಮಿ ಅದಕ್ಕೆ ಪ್ರೋತ್ಸಾಹ ಮಾಡ್ಕೊಂಡು, ಅದಕ್ಕೆ ಒತ್ತಾಸೆ ಕೊಟ್ಕೊಂಡು ಹೋಗೋದು ಬಿಟ್ಟು, ಇಲ್ಲಿ ಶಾಸ್ತ್ರಿಗಳು ಹೇಳ್ತಾ ಇದಾರೆ, ಈತನ ದೇವ ಜೊತೆಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ, ದೇವಗಳ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ದಾನೆ. ಅವರ ಮನೆಯವರೆಲ್ಲ ಹೇಳ್ತಾ ಇದಾರೆ ಇವನು ಹುಚ್ಚಿಡ್ದಿದೆ. ನೋಡಿ ಎಂತ ಒಂದು ದುರ್ಗತಿ ಇದು. ದೇವ ಜನರೇ, ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರ ಉದ್ದೇಶಗಳನ್ನ ನೆರವೇರಿಸುವುದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಒಂದಾನೊಂದು ರೀತಿಯಲ್ಲಿ ಇವತ್ತು ಸಾಧನಗಳಾಗಿದ್ದೇವೆ. ವಿ ಆಲ್ ಬಿಕಮ್ ಪಾರ್ಟ್ ಆಫ್ ಗಾಡ್ಸ್ ಕಿಂಗ್ಡಮ್, ದ ಕಿಂಗ್ಡಮ್ ದಟ್ ಹಿ ಇಸ್ ಗೋಯಿಂಗ್ ಟು ಎಸ್ಟಾಬ್ಲಿಷ್. ವಿ ಆರ್ ಗೋಯಿಂಗ್ ಟು ಬಿಕಮ್ ಎ ಪಾರ್ಟ್. ಅವು ಕೂಡ ಒಂದು ಸಾಧನಗಳಾಗಿದ್ದೇವೆ. ಅದರಿಂದ ಅದನ್ನ ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಗೊತ್ತಾಗುತ್ತೆ ಅದರ ಆನಂದ. ಇವತ್ತು ತಿಳ್ಕೊಳ್ದೇ ಇರ್ತಕ್ಕಂಥವ್ರಿಗೆ ಅದು ಹುಚ್ಚು ಮಾತಾಗ್ಬಿಟ್ಟಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದಂತ ವಿಷಯಗಳಿದ್ದಾವೆ, ಅವುಗಳನ್ನೆಲ್ಲವನ್ನು ನಾವು ಕಲಿಯೋಣ. ಆದ್ರೆ ಇವತ್ತಿನ ಪಾಠಕ್ಕೆ ದೇವರು ನಮ್ಮನ್ನ ಇಷ್ಟು ಮಾತ್ರಕ್ಕೆ ಆಶೀರ್ವಾದ ಮಾಡ್ಲಿ. ಯೇಸು ಕ್ರಿಸ್ತನ ಮಾರ್ಗದರ್ಶನಗಳನ್ನ, ಯೇಸು ಕ್ರಿಸ್ತನ ಉದ್ದೇಶಗಳನ್ನ ನಾವು ತಿಳ್ಕೊಂಡವರಾಗಿ ಆತನಿಗೆ ನಾವು ಸ್ಪಂದನೆ ಮಾಡೋಣ. ಆತನು ನಮ್ಮನ್ನು ಉತ್ತಮವಂತ ಹಾದಿನಲ್ಲಿ ಮುಂದಿನ ದಿನಗಳಲ್ಲಿ ನಡೆಸ್ತಾ ಹೋಗ್ತಾನೆ ಎಂಬುದಾಗಿ ನಾನು ಹೇಳುತ್ತಾ ಈ ಪಾಠಗಳನ್ನ ಚರ್ಚೆಗಾಗಿ ಬಿಡ್ತಕ್ಕಂಥವನಾಗಿದ್ದೇನೆ. ಉತ್ತಮವಾದ ರೀತಿಯಲ್ಲಿ ಪಾಠವನ್ನ ನಡೆಸ್ಕೊಟ್ಟಂತ ಹಿರಿಯ ಬೋಧಕರಂತ ಎಸ್.ಟಿ. ಸಾಲ್ಮನ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸ್ವಾರಸ್ಯಕರವಾದಂತ ಪಾಠದ ಕುರಿತಾಗಿ ತಮ್ಮಲ್ಲಿ ಯಾವುದಾದ್ರೂ ಇನ್ನು ತಿಳ್ಕೊಳ್ಬೇಕಾದಂತ ವಿಷಯ ಅಥವಾ ಯಾವುದಾದ್ರೂ ಡೌಟ್, ಇಲ್ಲವೇ ತಿಳಿಸಬೇಕಾದಂತ ಮಾಹಿತಿಗಳು ಇದ್ರೆ ಈ ಚರ್ಚಾ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ ಸರ್. ಈಗ ಒಂದು ಪ್ರಶ್ನೆ ಇದೆ. ಈ ಮಾರ್ಗನ ಬರೆಸುವಾತೆ 3ನೇ ಅಧ್ಯಾಯ ಈ 21ರಲ್ಲಿ ಇದನ್ನು ಕೇಳಿ ಆತನ ಬಂಧುಗಳು ಅವನಿಗೆ ಹುಚ್ಚ ಎಂದು ಹೇಳಿದ್ರು. ಹೋದರು ಹೆಂಗೆ ವಿರುದ್ಧವಾಗಿದ್ರು, ಇವರು ಅವ್ರ ಜೊತೆ ಸೇರಿ ವಿರುದ್ಧವಾಗಿ ಮಾತಾಡೋದ ನೋಡ್ತೀವಿ. ಯಾರು ಬಂಧುಗಳು? ಇದೇ ಬಂಧುಗಳು 32ರಲ್ಲಿ ನೋಡುವಾಗ, ನಿನ್ನ ತಾಯಿಯೋ ನಿನ್ನ ತಮ್ಮಿಂದಲೋ ನಿನ್ನ ಹುಡುಕಿಕೊಂಡು ಬಂದು ಹೊರಗೆ ನಿಂತಿದ್ದಾರೆ, ನೀನ್ ನೋಡ್ಬೇಕು ಅಂತ. ಇಲ್ಲಿ ಹುಚ್ಚರು ಅಂತ ಹೇಳಿದ್ರು, ಇಲ್ಲಿ ಯಾಕೆ ಹುಡುಕಿ ಬಂದಿದ್ದಾರೆ? ಹಾಗಿದ್ರೆ ಇಲ್ಲಿ ಹುಚ್ಚರು ಅಂತದ್ದು ಯಾವ ಉದ್ದೇಶಕ್ಕೆ ಅಂದ್ರು ಹುಚ್ಚ ಅಂತ? ಇಲ್ಲಿ ಹುಡ್ಕೊಂಡ್ ಬಂದಿರೋ ಉದ್ದೇಶ ಏನು? ನೀನ್ ನೋಡ್ಬೇಕು ಅಂತ ಬಂಧುಗಳು, ನಿನ್ನ ಅಣ್ಣ ತಮ್ಮಿಯರು, ನಿನ್ ತಾಯಿ ಎಲ್ಲ ಬಂದಿದ್ದಾರೆ ಅಂತ ಹೇಳ್ತಾ ಇಲ್ಲಿ ಸುಭಾಷ್ ಸರ್. ಯಾವ ಸನ್ನಿವೇಶಕ್ಕೆ ಈ ಮಾತನಾಡಿದ್ರು ಇಲ್ಲಿ ಅಂತ? ಯಾರಾದ್ರೂ ಉತ್ತರ ಕೊಡ್ತೀರಾ ಇದಕ್ಕೆ? ಹಲೋ, ನಮಸ್ಕಾರ. ಯೇಸು ಸ್ವಾಮಿಗ್ ಹುಚ್ಚ ಹಿಡ್ದಿದೆ ಅಂತ ಯಾಕಂದ್ರು ಅಂದ್ರೆ, ಊಟ ಮಾಡೋದಕ್ಕೂ ಕೂಡ ಪುರ್ಸತ್ ಇಲ್ದಂಗೆ ದೇವ್ರ ಸೇವೆ ಮಾಡತಕ್ಕಂಥವನಾಗಿತ್ತು. ಹೀಗೆ ಪಾಸ್ಟರ್ ಹೇಳಿದಿರು ಏನಂದ್ರೆ, ಈ ಲೋಕದವರು
ಈ ಲೋಕದವರು ದೇವರ ರಾಜ್ಯದ ಮಾತಾಡುವುದಕ್ಕೆ ಹುಚ್ಚರು ಅಂತಾರೆ ಅಂತ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದು ಪರಲೋಕದ ವಿಷಯದಲ್ಲಿ ತಿಳಿಸ್ತಾ ಇದ್ದಾನೆ. ಅದ ಕಡೆಗೆ ಇವನಿಗೆ ಊಟ ಮಾಡೋದಕ್ಕೂ ಪುರ್ಸೊತ್ತಿಲ್ಲ, ಇವನಿಗೆ ದೇವ್ ಹಿಡಿದಿದೆ. ಎಂತವು ಅಂದ್ರೆ ಊಟ ಮಾಡೋದಿಲ್ಲ, ಬಂಧು ಬಳಗದವ್ರು ನೋಡೋದಿಲ್ಲ ಅಂತ. ಮತ್ತೆ ಅಲ್ಲಿ ಒಂದು ಸ್ಥಳದಲ್ಲಿ ಹೋದ್ರೆ ಅವನಿಗೆ ನೋಡುವುದಕ್ಕೆ ಬಂದರು ಅಂತ. ಯಾಕೆ ಬಂದರು? ಒಂದು ಸಲ ಹುಚ್ಚ ಹಿಡಿದಿದೆ ಅಂದ್ರು, ಇನ್ನೊಂದ್ಸಲ ನೋಡುವುದಕ್ಕೆ ಹೋದರು ಅಂತ. ಅದಕ್ಕೂ ಇದಕ್ಕೂ ಏನು ಟ್ಯಾಲಿ ಇಲ್ಲ. ಆದ್ರೂ ಕೂಡ ಒಂದು ಯೇಸು ಸ್ವಾಮಿಗೆ ಹುಚ್ಚ ಹಿಡಿದಿದೆ ಅಂದಿದ್ರೆ ಅವ್ರು ಅಲ್ಲಿ ನೋಡಕ್ ಯಾಕೆ ಹೋಗಿರಂದ್ರೆ ಹುಚ್ಚುರಂತೆ ಏನಾರ ಮಾತಾಡ್ತಾ ಇದ್ದಾನ ಅದು ಅವನು ನೋಡೋಣ ಅಂತ ಹೋಗಿರ್ಬೇಕು. ಹುಚ್ಚರು ಹೆಂಗ್ ಮಾಡ್ತಾ ಇರ್ತಾರೆ, ಮಾತ್ ಬಿಡ್ತು ಮಾತಾಡುತ್ತಾರೆ. ಅದಕ್ಕೋಸ್ಕರವಾಗಿ ಅವ್ರ ಬಂಧುಗಳ ಬಳಗ ಅಲ್ಲಿ ಏನ್ ಮಾಡ್ತಾ ಇದ್ದಾನ, ಹುಚ್ಚು ನಂಗನ್ ಮಾಡ್ತಾ ಇದ್ದಾನ ಅಂತ ಹೋಗಿರ್ಬೇಕು. ಇದೆಲ್ಲ ತಪ್ಪು ಇಲ್ಲ ಸರ್, ನೀವ್ ಹೇಳ್ತಾರ ನೀವು ಫಸ್ಟ್ ಹೇಳಿದ್ರು ಸರ್ ಒಂದ್ ನಿಮಿಷ. ಸೊಲೊಮನ್ ಪಾಸ್ಟರ್ ಹೇಳಿದ್ರು ಏನಂತಾರೆ, ಈ ಲೋಕದ ಜನರು ಸತ್ಯವಾಕ್ಯ ಹೇಳತಕ್ಕಂಥದ್ದು ಹುಚ್ಚು ಮಾತಾಗಿದೆ ಅಂತ. ಅದಕ್ಕೆ ಯೇಸು ಸ್ವಾಮಿ ಆಡ್ತಕ್ಕಂತ ಮಾತು ಅವ್ರು ಬಂಧು ಬಳಗದವ್ರಿಗೆ ಹಿಡಿಸಲಿಲ್ಲ. ಯೋಹಾನ್ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅವನು ಅಣ್ಣ ತಮ್ಮರೇ ಅವನಿಗೆ ನಂಬಿದಿಲ್ಲ ಅಂತ ನೋಡ್ತೇವೆ. ಆ ನಂಬಿಕೆ ಹೋದ್ಮೇಲೆ ಅವನ ಮಾತಿನಲ್ಲಿ ಅವ್ರಿಗೆ ಭರವಸೆ ಇರ್ತದೆ. ಅದಕ್ಕಾಗಿ ಸರ್ವಸಾಧಾರಣವಾಗಿ ಹುಚ್ಚು ಹಿಡಿದೇನೋ ಅಂತ ಅಂದಿರ್ಬೋದು ಅಂತ ಹೇಳ್ಬೇಡಿ. ಇಲ್ಲಿ ಒಂದ್ ವಿಷಯ, ನೀವು 26 ಹೇಳಿದ್ರಿ, ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಅಲ್ಲಿ ಜನರು ಬಂದು ಮನೆ ಮುಂದೆ ನೆರೆದಿದ್ರು. ಅದೊಂದು ಮನೆ ಬಂದು ನೆರೆದಾಗ ಅದೊಂದು ಯಾವಾಗ ಸ್ವಲ್ಪ ಮುಜುಗರ ತರುತ್ತೆ. ನಮ್ಮ ಮನೆಗಳು ಅಷ್ಟೇ, ಜನಗಳು ಬಂದು ನೆರೆದ್ರು ಮುಜುಗರ ತರುತ್ತೆ. ಎರಡನೇದಾಗಿ ಅವನು ಊಟನೂ ಮಾಡ್ದೇನೆ ಬರೀ ಇದೇ ವಿಷಯದಲ್ಲಿ ಸುವಾರ್ತೆ ಸಾರ ವಿಷಯದಲ್ಲಿ ಕಾಳಜಿ ವಹಿಸೋದ್ರಿಂದ ಇವ್ರು ಹೇಳೋದು ಏನು ಊಟನೂ ಮಾಡೋದಿಲ್ಲ, ಏನೋ ಹುಚ್ಚನಾಗಿ ಇವನು ಈ ತರ ಮಾಡ್ತಾನೆ ಅಂತ ಹೇಳಿದ್ರು. ನೀವು ಹೇಳೋದು ಕರೆಕ್ಟು. ಆದ್ರೆ ಇಲ್ಲಿ ಮತ್ತೆ ಬಂಧುಗಳು ಆತನ ನೋಡಕ್ ಹೋಗಿದ್ರು ಅಂದ್ರೆ ಆಗಲ್ಲ ಅವನ ಮೇಲೆ ತನ್ನ ಒಂದು ಅಣ್ಣನ ಮೇಲೆ ಅವ್ರ ತಾಯಿ ತನ್ನ ಮಗನ ಮೇಲೆ ಅವ್ರ ಪ್ರೀತಿಯಿಂದ ತಾನೇ ಹೋಗಿರ್ತಾರೆ. ನೀನ್ ನೋಡ್ಬೇಕು ಅಂತ ಪ್ರೀತಿಯಿಂದ ಹೋಗಿರ್ತಾರೆ. ಅವನು ಹುಚ್ಚ ಆಗೋನೆ, ಹುಚ್ಚ ನೋಡ್ಕೋಣ ಅಂತ ಯಾರು ಹೋಗ್ತಾರೆ? ಪ್ರೀತಿಯಿಂದಾನೇ ಹೋಗ್ತಾರೆ. ಮತ್ತೆ ಹುಚ್ಚ ಅಂತ ಹೋಯ್ತಾರ ಹಾಗಾದ್ರೆ ಹುಚ್ಚ ನೋಡೋಣ ಇನ್ನೊಂದ್ಸರಿ ಹೋಯ್ತಾರ. ಮತ್ತೆ ಅರ್ಥ ಮಾಡ್ಕೋಬೇಕು ಜಯಕುಮಾರ್ ಸರ್, ನೋಡಿ ಅಲ್ಲಿ 2 ಸಮಯ ಅಂತರ ಇದೆ. ಮೊದಲು ಯೇಸು ಸ್ವಾಮಿ ತನ್ನ ಸುವಾರ್ತೆ ಸೇವೆಯನ್ನ ಪ್ರಾರಂಭ ಮಾಡಿದಾಗ ಅವನ ಬಂಧುಗಳು ಸಹ ಅವನ ಬಗ್ಗೆ ಆ ರೀತಿಯಾದಂತ ತಪ್ಪಾದ ಅಭಿಪ್ರಾಯಗಳನ್ನ ತಿಳ್ಕೊಂಡಿದ್ರು. ಕಾರಣ ಅವರಿಗೆ ಗೊತ್ತಿರ್ಲಿಲ್ಲ ಈತನು ದೇವರಿಂದ ನೇಮಿಸಲ್ಪಟ್ಟಂತ ವ್ಯಕ್ತಿಯಾಗಿ ಈ ಲೋಕಕ್ಕೆ ಬಂದಿದ್ದಾನೆ, ಈತನೇ ದೇವರಾಗಿದ್ದಾನೆ. ಇದೆಲ್ಲ ಸತ್ಯ ಅವರಿಗೆ ಗೊತ್ತಿರ್ಲಿಲ್ಲ. ಆರಂಭದ ದಿನಗಳಲ್ಲಿ ಅವರು ಆತನನ್ನ ಒಬ್ಬ ಸಾಮಾನ್ಯವಾದಂತ ಅವರಂತೆಯೇ ಒಬ್ಬ ವ್ಯಕ್ತಿ ಎಂಬುದಾಗಿ ಭಾವಿಸಿದ್ರು. ಆದ್ರೆ ಮುಂದೆ ಆತನು ತನ್ನ ಕೆಲಸದಲ್ಲಿ, ತನ್ನ ಕ್ರಿಯೆಯಲ್ಲಿ ದೇವರ ಕಾರ್ಯಗಳನ್ನ ಮಾಡ್ತಾ ಹೋದಾಗ ಇವ್ರಿಗೆ ಆಮೇಲೆ ಅರ್ಥ ಆಗ್ತಾ ಬಂತು, ಇಲ್ಲ ಈತನಲ್ಲಿ ಏನೋ ಇದೆ. ಆಮೇಲೆ ಅದನ್ನ ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಅವ್ರಿಗೆ ಅರ್ಥ ಆಯ್ತು, ಸೊ ಈತನು ದೇವರ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಈಗ ಅವ್ರ ಮೇಲೆ ಪ್ರೀತಿ ಬಂತು, ಈಗ ಅವನನ್ನ ಗೌರವದಿಂದ ನೋಡೋದು ಬಂತು. ಓಕೆ, ಇನ್ನೊಂದು ಮಾತನ್ನ ನಾನು ಹೇಳ್ತೀನಿ ಇಲ್ಲಿ. ಈಗ ಏನಪ್ಪಾ ಅಂತ ಹೇಳಿದ್ರೆ, ಈಗ ಬೋಧಕರು ಹೇಳಿದ್ರು ಬಹಳ ಚೆನ್ನಾಗಿ. ಇಲ್ಲಿ ನಾವೊಂದು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಯಾಕೆ ಇವ್ರು ಒಂದಾನೊಂದು ಕಾಲದಲ್ಲಿ ಯೇಸು ಸ್ವಾಮಿ ಹುಚ್ಚಿಡಿದಿದೆ ಅಂತ ಹೇಳಿದ್ರು ಅಂದ್ರೆ, ನಿಜವಲ್ಲೂ ಆತನು ಸೇವೆ ಊಟ ಗೀಟ ಏನು ಅದನ್ನ ಲೆಕ್ಕ ಆಗ್ತಿರ್ಲಿಲ್ಲ. ಸೇವೆ ಅಂತ
ಮುಂದೆ ಹೋಗ್ತಾ ಇರ್ತಿದ್ನು. ಹೌದಾ? ಇದು ನಮ್ಮ ಗಮನದಲ್ಲಿ ಇಟ್ಕೊರ್ಲಿ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಈ ಕಾರ್ಯವನ್ನ ಮಾಡ್ತಾ ಇದ್ನು, ಅದರ ಇಲ್ಲ. ಕಾಲಾಂತರದಲ್ಲಿ ಅವ್ರ ಬಹುಶಃ ಅವ್ರಿಗೆ ಏನ್ ಅರ್ಥ ಆಗಿದೆ ಅಂತ ಹೇಳಿದ್ರೆ, ಹೌದು ಈತನು ಕೂಡ, ಯಾಕಂದ್ರೆ ಸೇವೆಯನ್ನ ಹೆಚ್ಚಾಗಿ ಈತನು ಮಾಡುತ್ತಿರುವುದನ್ನ ಕಂಡು ಬಹುಶಃ ಆತನ ಹಿಂದೆ ಬಂದಿರಬೇಕು. ಒಂದು. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಈತನು ಹೌದು ನಿಜವಾಗ್ಲೂ ಈತನು ಹುಚ್ಚಿಡ್ದಿದ್ಯಾ ಅಥವಾ ಏನಾದ್ರು ಮುಂದೆ ಏನಾದ್ರು ಮಾಡ್ಲಿಕ್ಕೆ ಹೋಗ್ತಾನ ಅನ್ನೋ ಒಂದು ಉದ್ದೇಶವನ್ನು ಕೂಡ ಅವರು ಪರೀಕ್ಷೆ ಮಾಡ್ಲಿಕ್ಕೆ ಬಂದಿರ್ಬೇಕು ಅಷ್ಟೇ, ಬೇರೆ ಇನ್ನೇನಿಲ್ಲ. ದಯವಿಟ್ಟು ಆಯ್ತಂದ್ರೆ ಹುಚ್ಚಿಡಿದೆ ಅಂತ ಹೇಳ್ಬಿಡಿ. ಒಂದ್ ವೇಳೆ ಇವನು ಅಲ್ಲಿ ಏನಾದ್ರು ಗಲಾಟೆಗಳು ಮಾಡ್ಕೊಂಡು ಯೆಹೂದ್ಯರು ಯಾವಾಗಲೂ ವಿರುದ್ಧವಾಗಿರ್ತಾರೆ, ಒಂದೇನೆ ಗಲಿಬಿಲಿ ಉಂಟಾಗಿ ಏನಾದ್ರು ಜಗಳಾಗ್ಬೋದು ಅಥವಾ ಏನೋ ಗಲಾಟೆ ಆಗ್ಬೋದು ಅನ್ನೋ ಉದ್ದೇಶ. ಯಾಕಂದ್ರೆ ಹುಚ್ಚಿಡಿದೆ ಅಂತ ಸ್ವಂತದವ್ರಿಗೆ ಯಾರು ಹೇಳಕ್ ಹೋಗೋದಿಲ್ಲ. ನೋಡಿ, ಇಲ್ಲಿ ಲೂಕನ ಬರೆಸುವಾರ್ತೆ 8ನೇ ಅಧ್ಯಾಯ, ಇಲ್ಲಿ ಬಿತ್ತುವನ ಸಾಮ್ಯ ಹೇಳುವಾಗ 19ನೇ ವಚನದಲ್ಲಿ, ಆತನು ತನ್ನ ತಮ್ಮಿಂದರು ತಾಯಿಯರು ಆತನಿಗೆ ಬಂದು, ನಿನ್ನ ಜನರು ಗುಂಪಿನ ನಿಮಿತ್ತ ಆತನು ನಿಮ್ಮಲ್ಲಿ ನೋಡ ತಾಯಿ ನಿಮ್ಮ ತಾಯಿಯು ನಿನ್ನ ತಮ್ಮಿದರು ನಿನ್ನನ್ನು ಕಾಣಬೇಕೆಂದು ಹೊರಗೆ ನಿಂತಿದ್ದಾರೆ ಎಂದು ಕೇಳಿದಾಗ, ಆತನು ಯಾರು ದೇವರ ವಾಕ್ಯವನ್ನು ಅದರಂತೆ ನಡೆಯುತ್ತಾರೋ ಕೈಗೊಂಡು ಅವರನಿಗೆ ತನ್ನ ದೇವ ತಾಯಿಯು ಸಹೋದರರು ಆಗಬೇಕೆಂದು ಉತ್ತರ ಕೊಟ್ಟನು ಅಂತ 20-21ನೇ ವಚನ ಇದೆ. ಲೂಕ 8 ಇದೆ, ಇದೇ ಮಾತು ಲೂಕ 8 ಇದೆ. ಅಂದ್ರೆ ಇಲ್ಲಿ ದೇವರ ವಾಕ್ಯಗಳನ್ನ ಕೈಗೊಂಡು ನಡಿಬೇಕಾದದ್ದು ನಮ್ ಕರ್ತವ್ಯ ಅಂತ ಇಲ್ಲಿ ದೇವ್ರದ್ದು ಅದೇ ಮುಖ್ಯ. ಅವರೇ ಬಂಧು ಬಳಗ ಎಲ್ಲವೂ ಅಂತ ಅದು ಕರೆಕ್ಟ್ ಹೇಳೋದು. ಆದ್ರೆ ಇಲ್ಲಿ ಹುಚ್ಚನ ಇಲ್ವಾ, ಹುಚ್ಚಾಗಿದಾನೋ ಪುನಃ ಅಲ್ಲಿ ಹುಚ್ಚಿನ ತರ ವರ್ತನೆ ಮಾಡ್ತಾನೋ ಅಂತ ನೋಡಕ್ ಹೋದಂತ ನೆನ್ಸ್ಬಾರ್ದು. ಅವರು ನಿಜವಾಗ್ಲೂ ಬಂಧು ಬಳಗದವರಿಗೆ ಅವ್ರ ಮೇಲೆ ಪ್ರೀತಿ ಇತ್ತು. ಆದ್ರೆ ನೀವ್ ಹೇಳ್ದಂಗೆ ಅವರು ಅವನ ಆಧ್ಯಾತ್ಮಿಕ ಇದನ್ನ ಯಾರು ಅರ್ಥ ಮಾಡಿದ್ರು, ಸ್ವಂತ ಹಂಗೇನೆ. ನಾವು ಅದನ್ನ ಹೇಳಿದ್ರೆ ಒಂದೇ ಕ್ಷಣ ಇಲ್ಲ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನೋಡಿ, ತನ್ನ ಸ್ವಾಸ್ಥ್ಯಕ್ಕಾಗಿ ಬಂದನು. ಸ್ವಾಸ್ಥ್ಯ ಯಾರು? ಯಹೂದಿ ಜನಗಳು. ಹೌದಾ? ಇವತ್ತು ಯಹೂದಿ ಜನಗಳು ಈ ಕಾಲಕ್ಕೂ ಕೂಡ ಅವ್ರು ಒಪ್ತಾ ಇದಾರೆ ಯೇಸು ಕ್ರಿಸ್ತನು ರಕ್ಷಕನು ವಿಮೋಚಕನು ಅಂತ ಒಪ್ತಾರೆ ಇವತ್ತು? ಇಸ್ರಾಯೇಲ್ ಒಬ್ರು ಒಪ್ತಾ ಇಲ್ಲ. ಅರ್ಥ ಮಾಡ್ಕೊಳ್ರಿ. ಅದಕ್ಕೋಸ್ಕರನೇ ಇವಾಗ ನನ್ನ ತಮ್ಮಂದಿರು, ನನ್ನ ಅಣ್ಣ ತಮ್ಮಂದಿರು ಅಥವಾ ನನ್ನ ತಾಯಿಯರು ಯಾರು ನನ್ನ ತಂದೆಯ ಚಿತ್ತದಂತೆ ಯಾರು ನಡೀತಾರೋ ಅವರೇ ನನ್ನ ಅಣ್ಣ ತಮ್ಮಂದಿರು, ನನ್ನ ತಂದೆ ತಾಯಿಗಳು. ಅಂದ್ರೆ ಕುಲ ಗೋತ್ರ ಯಾವ್ದು ಇಲ್ಲ, ಯಾರ್ಯಾರು ನಂಬ್ತಾರೋ ಅವನ ಆಜ್ಞೆಗಳು ತಕ್ಕಂತೆ ನಡೀತಾರೋ ಅವ್ರ ಸಂಬಂಧಿಕರು. ದಿಸ್ ಇಸ್ ದ ಮಿಷನ್ ಆಫ್ ಜೀಸಸ್. ನಾವ್ ಅರ್ಥ ಮಾಡ್ಕೊಳ್ಬೇಕು. ಯಾವತ್ತು ನೋಡಿ, ಯೇಸು ಕ್ರಿಸ್ತನು ಅದಕ್ಕೆ ತಾನೇ ಯಾರ್ಯಾರು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದ್ರು ಅವರೆಲ್ಲರೂ ದೇವರ ಮಕ್ಕಳು ಎನಿಸಿಕೊಳ್ಳುವರು. ಈಗ ನೋಡಿ, ಬರೀ ಹೊಟ್ಟೆಯಲ್ಲಿ ಹುಟ್ಟಿದಿರ್ತಕ್ಕಂಥವ್ರೆ ಮಕ್ಕಳು ಅಂತ ಹೇಳ್ತಾ ಇದ್ರು. ಇವರು ಏನಾಗಿದ್ದಾರೆ ಅಂತ ಹೇಳಿದ್ರೆ, ದಯಮಾಡಿ ಒಂದು ವಿಚಾರ ನೆನ್ಪಿಟ್ರಿ. ನಾನು ಅದನ್ನ ಮೊದಲಿಂದ ಒತ್ತಿ 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 ಹೇಳ್ತಾ ಇದ್ದೀನಿ. ಸಂಪ್ರದಾಯಗಳನ್ನ ಇವರು ಪಾಲಿಸ್ಕೊಂಡ್ ಬರ್ತಾ ಇದ್ರು. ಅದರಿಂದ ತಾನೇ ಈ ಸಂಪ್ರದಾಯಗಳಿಂದ ದೇವರ ವಾಕ್ಯವನ್ನ ಇವರು ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ದೇ ಆರ್ ಬ್ಲೈಂಡೆಡ್. ಅರ್ಥ ಮಾಡ್ಕೊಳ್ರಿ, ದೇವರ ವಾಕ್ಯ ಇವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ. ಆತನ ಉದ್ದೇಶ ಏನು, ಆತನ ಮಿಷನ್ ಏನು ಅರ್ಥ ಆಗ್ತಾ ಇಲ್ಲ ಇವ್ರಿಗೆ. ಇವತ್ತು ಏನಾದ್ರು ಹೇಳಿದ್ರೆ, ಇವತ್ತು ಸಬ್ಬತ್ತಿನ ಬಗ್ಗೆ ಕೂಡ ನೀವು ನೋಡಿ, ಎಷ್ಟು ಸಣ್ಣ ಒಂದು ವಿಚಾರವನ್ನ ತೆಗೆದುಕೊಂಡು ಎಷ್ಟು ಇದು ಮಾಡಿದ್ರು. ಹೌದ್ರ? ಅಷ್ಟೇ. ಸೊ ದೇ ಆರ್ ಬ್ಲೈಂಡೆಡ್ ಬೈ ಸರ್ಕಮ್ಸ್ಟಾನ್ಸಸ್ ಆಫ್ ಟ್ರೆಡಿಷನ್ಸ್. ಸರಿ ಸರ್. ಅದರಿಂದ ದೇವರ ವಾಕ್ಯ ಅವರಿಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಅವ್ರ ಕ್ರಿಯೆಗಳು ನೋಡ್ತಾ ಇದ್ದಾರೆ. ಮನೆ ಮುಂದೆ ಬಂದಾಗ ಅವ್ರ ಕ್ರಿಯೆಗಳು, ಕುಷ್ಠರೋಗಿಗಳು, ಕುಂಟ್ರು, ಕುರುಡ್ರು, ದೆವ್ವ ಹಿಡಿದವರು ಎಲ್ಲರನ್ನೂ ಗುಣಪಡಿಸುವಾಗ ದೇವರ ಕ್ರಿಯೆಗಳು ಅಷ್ಟು ಪ್ರಬಲವಾಗಿ ನಡೀತಿದ್ರು ಈ ಬಂಧುಗಳು ನೋಡಿ ಅವ್ರನ್ನ ಅರ್ಥನೆ ಮಾಡ್ಕೊಂಡು ಹುಚ್ಚ ಅಂತ ಹೇಳಕ್ಕೆ ಸಣ್ಣ ಉದಾಹರಣೆ. ನೀವ್ ಹೇಳ್ದಂಗೆ ಇರಿ ಸ್ವಲ್ಪ. ನೀವ್ ಹೇಳ್ದಂಗೆ ಸನ್ನಿವೇಶ ಏನಾಗಿತ್ತು ಅಂದ್ರೆ, ಅಲ್ಲಿ ಊಟಕ್ಕೂ ಸಮಯ ಇಲ್ದೇನೆ, ಜೊತೆಗೆ ಜನ ನೆರೆದು ಬಂದ್ಬಿಟ್ಟಿದ್ರು, ಊಟನೂ ಮಾಡಕ್ ಸಮಯ ಇಲ್ಲ. ಇಂತ ಒಂದು ಪರಿಸ್ಥಿತಿ ಸಿಗಾಕೊಂಡಿರುವಾಗ ಏನೇನು ಹುಚ್ಚದಂಗೆ ಸುಮ್ನೆ ಎಲ್ಲ ಬರೀ ಇದ್ರಲ್ಲೇ ಇದಾನೆ, ಬರೀ ಸುಭಾತೆ ದೇವರು ಅನ್ನೋದ್ ಬಗ್ಗೆನೇ ಇದಾನೆ, ಊಟನು ಬಿಟ್ಬಿಟ್ಟು ಅನ್ನೋ ಲೆಕ್ಕದಲ್ಲಿ ಒಂದ್ ವೇಳೆ ಅವರು ಬಂಧುಗಳು ಮಾತಾಡಿರ್ಬೋದು. ಈಗ ಮಾತಾಡದೆ ಹೋಗಿದ್ರೆ ಆಮೇಲೆ ಪ್ರೀತಿ ಇಲ್ದರೆ ಮತ್ತೆ ಅವನ್ನ ನೋಡಕ್ ಅವ್ರು ಬರ್ತಿರ್ಲಿಲ್ಲ. ಹುಚ್ಚ ಅಂತ ನೋಡಕ್ ಬಂದಿಲ್ಲ. ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ.
ಇದು ಹಾ. ಸಣ್ಣ ಉದಾಹರಣೆ. ಯೇಸು ವಾರದಲ್ಲಿ ಹಿಂದೆಲ್ಲ ಎಷ್ಟೋ ಜನಗಳೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರು, ಯೇಸು ಸ್ವಾಮಿನ ಯೆರೂಸಲೇಮ್ ಬೀದಿಗಳಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರು, ಅರಸನು ಅಂತ ಹೇಳಿದ್ರು. ಹೌದಾ? ಮೆರವಣಿಗೆ ಮಾಡಿದ್ರು. ಹೌದು. ಅದೇ ಶುಕ್ರವಾರ ದಿವಸ ಪಿಲಾತನ ಹತ್ರ ಮುಂದೆ ನಿಂತ್ಕೊಂಡಿರುವಾಗ ಯಾಕೆ ಇವ್ರು ಬರ್ಲಿಲ್ಲ? ಅವರು ಅಣ್ಣ ತಮ್ಮಂದಿರು ಅವನ ಲೌಕಿಕವಾದ ಅರಸ ಅಂತ ಅವ್ರು ಥಿಂಕ್ ಮಾಡ್ಕೊಂಡಿದ್ರು. ಆದ್ರ ಆಧ್ಯಾತ್ಮಿಕ ಅರಸ ಅಂತ ಆಮೇಲೆ ಅದನ್ನೇ ಹೇಳ್ತಾ ಇರೋದು, ಅದನ್ನೇ ನಾನು ಹೇಳ್ತಾ ಇರೋದ್ರಿ. ಇವಾಗ ಏನಾಗಿದೆ ಅಂದ್ರೆ, ಇವಾಗ ಏನಾಗಿದೆ, ಅದೇ ಜನಗಳು ಆ ಕಳ್ಳನ ಮೇಲೆ ನಂಬಿಕೆ ಇತ್ತು. ಯೇಸು ಕ್ರಿಸ್ತನ್ ನೋಡಿರ್ಲಿಲ್ವ ಅವರು? ಕಣ್ಣು ಕೊಟ್ಟಿದ್ದ, ಸ್ವಸ್ಥರನ್ನಾಗಿ ಏನೋ ಸ್ವಸ್ಥರನ್ನ ಮಾಡದ, ಅನೇಕರು ಏನೋ ಅವ್ರಿಗೆಲ್ಲ ಊಟ ಕೊಟ್ಟ, 5 ರೊಟ್ಟಿ 2 ಮೀನು 5,000 ಜನ ಹಂಚದ. ಅದ ಗೊತ್ತಾಗ್ಲಿಲ್ವ ಅವ್ರಿಗೆ? ಕೇಳಿರ್ಲಿಲ್ವಾ? ಆ ಹುಟ್ಟು ಕುರುಡನ್ಗೆ ಹೆಂಗ್ ಗೊತ್ತಾಯ್ತು ಈತನು ದಾವಿದ ಕುಮಾರನು, ದಾವಿದನ ವಂಶದವನು ಅಂತ ಹೆಂಗ್ ಗೊತ್ತಾಯ್ತು? ಅರ್ಥ ಮಾಡ್ಕೊಳ್ತಾ ಇದ್ರಿ? ಅದಕ್ಕೆ ನಾನು ಆ ಹಿನ್ನೆಲೆಯನ್ನು ಸ್ವಲ್ಪ ನಾವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಮುಂದಿನ ಭಾಗಗಳು ಚೆನ್ನಾಗಿ ಅರ್ಥ ಆಗ್ತವೆ ಅಂತ ನಾನು ಹೇಳಿದ್ದು. ಅಂದ್ರೆ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುವುದ್ರ ಮೂಲಕವಾಗಿ ಯಾವ ಹುಟ್ಟು ಕುರುಡ ಯೇಸು ಕ್ರಿಸ್ತನ ಬರಬೇಕಾದ ಲೋಕರಕ್ಷಕ ದೇವಕುಮಾರ ಅದನ್ನ ಅಂಗೀಕರಿಸ್ಕೊಂಡಾಗ ಅವನು ಕಣ್ತೆರೀತು. ಪವಿತ್ರಾತ್ಮನ ಮೂಲಕ ನಿಜವಾಗ್ಲೂ ಅವನು ಯಾರು ಅಂತ ಅರ್ಥ ಆಯ್ತು. ಈಗ ನಮ್ಮ ಜೀವಿತಗಳು ಹಂಗೇನೆ, ನಾವು ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಂಡಾಗ ನಮ್ಮ ಕಣ್ ತೆರಿಬೇಕಾದ್ರೆ ಆಧ್ಯಾತ್ಮಿಕವಾಗಿ ಪವಿತ್ರಾತ್ಮನ ಮೂಲಕ ನಡೆಸಲ್ಪಡುವ ಮೂಲಕವಾಗಿ ನಿಜವಾಗ್ಲೂ ಅರ್ಥ ಮಾಡ್ಕೊಳಕತ್ತೆ. ಯೇಸು ಕ್ರಿಸ್ತನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಹೌದೇ? ಸರಿ ಸರ್, ಓಕೆ ಸರ್. ಥ್ಯಾಂಕ್ ಯು ಸರ್. ಉತ್ತಮವಾದಂತಹ ಚರ್ಚೆಗಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಪ್ರಾರ್ಥನೆ ಸಮಯ. ನಮ್ಮ ಜೊತೆಯಲ್ಲಿ ಸಹೋದರಿ ಮಾಲಾ ಹೊಸ್ಮನಿ ಅವರು ಇದ್ದಾರೆ. ಪ್ರಾರ್ಥನೆಯಲ್ಲಿ ನಡೆಸಬೇಕೆಂದ ಕೇಳ್ಕೊಳ್ತೇನೆ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಎಸ್.ಟಿ. ಸಾಲಮನ್ ಅವರು ಕೊಡ್ತಾರೆ. ಪ್ರಾರ್ಥನೆ ವಿಜ್ಞಾಪನೆಗಳು ಹೀಗಿವೆ. KCR ಕೋಲಾರ ಚಿಂತಾಮಣಿ ರೀಜನಲ್ ಡೈರೆಕ್ಟರ್ ರವಿಚಂದ್ರ ಅವರು ಮತ್ತು ಅವ್ರ ಮಗನು ಇಬ್ಬರು ಜ್ವರದಿಂದ ಬಳಲ್ತಿದ್ದಾರೆ. ಅವರಿಬ್ಬರಿಗಾಗಿ ಪ್ರಾರ್ಥನೆ ಮಾಡಬೇಕು. ಮತ್ತು ರಾಧಮ್ಮ ಬೆಂಗಳೂರಿಂದ ನಮ್ಮ ಪ್ರೇಮ್ನಾಥ್ ಸರ್ ಅವರ ಸಂಬಂಧಿಕರು, ಅವರಿಗಾಗಿ ಅವರು ICU ನಲ್ಲಿ ಇದ್ದಾರೆ. ವಯಸ್ಸಾಗಿದೆ. ಅವರ ಆರೋಗ್ಯ ಚೇತರಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇವೆ. ಕೋಲಾರದಲ್ಲಿ ಎಲ್ಲಮ್ಮ ನಾಗರಾಜ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಮತ್ತು ಬೆಳಗಾಮಲ್ಲಿ ನಮ್ಮ ಮಿಸಸ್ ಅವ್ರ ತಾಯಿ ಸೀರಿಯಸ್ ಆಗಿದ್ದಾರೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಎಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ಮಾಲಾ ಹೊಸ್ಮನಿ ಪ್ರಾರ್ಥನೆ ಮಾಡ್ತೀರಾ? ಗುಡ್ ಈವ್ನಿಂಗ್ ಸರ್. ಇನ್ನೊಂದ್ಸಲ ಹೆಸರು ಹೇಳ್ಬಿಡ್ರಿ ಸರ್. ಕೋಲಾರ ಚಿಂತಾಮಣಿ. ಕೋಲಾರ ಚಿಂತಾಮಣಿ ರವಿಚಂದ್ರ, ಪಾಸ್ಟರ್ ರವಿಚಂದ್ರ ಮತ್ತು ಅವ್ರ ಸನ್ ರಾಧಮ್ಮ, ಯಲ್ಲಮ್ಮ ಮತ್ತು ನಾಗರಾಜ್ ಅವರ ಆರೋಗ್ಯಕ್ಕಾಗಿ, ಕ್ರಿಸ್ಟೋಫರ್ ರಾಜ್ ನಮ್ಮ ಮಗನ ಆರೋಗ್ಯಕ್ಕಾಗಿ, ಮತ್ತು ಗಂಗಮ್ಮ ಸಿಲ್ತಿಪಾವಿ ನಮ್ಮ ಅತ್ತೆಯವರು ಅವ್ರಿಗೋಸ್ಕರ, ಮತ್ತು ನನಗೋಸ್ಕರ ಕೂಡ ಪ್ರಾರ್ಥನೆ. ನಮಗಾಗಿ ಪ್ರಾರ್ಥಿಸಿ. ಹಾಗೆ ರವಿ ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ. ಮತ್ತೆ ಯಾವ್ದಾದ್ರು ರಿಕ್ವೆಸ್ಟ್ ಇದ್ರೆ ದಯಮಾಡಿ ಹೇಳಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನನ್ನ ಸ್ವರ್ಗೀಯ ತಂದೆ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನನ್ನ ಕರ್ತನೇ, ಇಡೀ ದಿನವೆಲ್ಲ ನಿನ್ನ ಕೃಪೆಯಲ್ಲಿ ನಡೆಸಿ. ಹೌದು ಸ್ವಾಮಿ, ಸಾಯಂಕಾಲದ ದಿನದ ಪಾಠದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದು ಸ್ವಾಮಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಮಹಾಭಾಗ್ಯವನ್ನು ಒದಗಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾದ ರೀತಿಯಲ್ಲಿ ನನ್ನ ಕರ್ತನೆ ಇದನ್ನ ನಡೆಸ್ಕೊಂಡು ಆಯಿಸ್ಕೊಂಡು ಹೋಗ್ತಕ್ಕಂಥ ರಾಜು ಸರ್ ಅವರನ್ನ ಆಶ್ರಯಿಸಿ, ಅವ್ರ ಕುಟುಂಬ ಮಕ್ಕಳನ್ನ ಹೆಚ್ಚಾದಲ್ಲಿ ಆಶ್ರಯಿಸಿ ಕಾಪಾಡಿ ನನ್ನ ಕರ್ತನೆ. ಅದೇ ರೀತಿಯಾಗಿ ಸ್ವಾಮಿ ಇವತ್ತಿನ ದಿನ ವಾಕ್ಯವನ್ನು ತಂದಿರತಕ್ಕಂಥ ಎಸ್.ಟಿ. ಸ್ವಾಮಿ ಸರ್ ಅವರನ್ನು ಕೂಡ ಆಶ್ರಯಿಸಿ ಕಾಪಾಡ್ರಿ ಸ್ವಾಮಿ. ತಂದಿರತಕ್ಕಂಥ ವಾಕ್ಯಗಳು ಕರ್ತನೆ ವಿಶೇಷವಾದವುಗಳು ಕರ್ತನೆ ನಮ್ಮನ್ನ ಗಮನಕ್ಕೆ ತೆಗೆದುಕೊಂಡು ಸ್ವಾಮಿ ನಾವು ನಿನ್ನವರಾಗಿಯೂ ನಿನ್ನ ಕೃಪೆಯಲ್ಲಿಯೂ
ನಾವು ಕುರುಡರಾಗಿ ಬದುಕದೆ ಕರ್ತನೆ ನಿನ್ನ ವಾಕ್ಯದಲ್ಲಿ ಸ್ವಾಮಿ ಅರ್ಥೈಸಿಕೊಂಡು ಜೀವಿಸ್ಲಿಕ್ಕಾಗುವ ಹಾಗೆ ಸಹಾಯ ನೀಡು ಸ್ವಾಮಿ. ಹೌದು ಸ್ವಾಮಿ, ನಾವು ನಿನ್ನವರಾಗಿ ಜೀವಿಸ್ತಿರುವಾಗ ನಮಗೆ ನಿನ್ನ ಒಂದು ಈ ಲೋಕದ ಕಣ್ಣುಗಳನ್ನ ಸ್ವಾಮಿ ನಾವು ತೆಗೆಯದೆ ನಿನ್ನ ಆತ್ಮಿಕ ಕಣ್ಣಿನ ತೆಗೆದು ನಿನ್ನನ್ನು ನೋಡಿ ದೃಷ್ಟಿಸಿ ನಿನ್ನವರಾಗಿ ಬಾಳ್ಲಿಕ್ಕಾಗುವ ಹಾಗೆ ಸಹಾಯ ನೀಡು ಸ್ವಾಮಿ. ನನ್ನ ಕರ್ತನೆ, ನಾವು ಏನು ಅಲ್ಲದವರಪ್ಪ, ಆದಾಗ್ಯೂ ಕರ್ತನೆ ಧೂಳಿಗೆ ಸಮಾನರಾದವರನ್ನ ಎತ್ತಿ ಹಿಡಿದು ನಮ್ಮನ್ನ ನಡೆಸ್ತಾ ಬರ್ತಾ ಇದ್ದೀರಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಕರ್ತನೆ, ಇವತ್ತಿನ ದಿನ ಹೌದು ಸ್ವಾಮಿ, ಅನೇಕ ಪ್ರಾರ್ಥನಾ ವಿಜ್ಞಾಪನೆಗಳನ್ನ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಸ್ವಾಮಿ. ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಿನ್ನ ಪಾದಡದವರಲ್ಲಿದ್ದು ನಾನು ಕೇಳುವಾಗ ಸ್ವಾಮಿ, ನಾನು ಪಾಪಿಯು, ಪಾಮರಳು, ದಿಕ್ಕಿಲ್ದವಳು, ಅನಾಥಳಾದಾಗ್ಯೂ ಕರ್ತನೆ ನನ್ನಿಂದ ಏನೂ ತಪ್ಪಾಗಿದ್ದರೆ ಕರ್ತನೆ ಕ್ಷಮಿಸಿ ಈ ನನ್ನ ಹೇಳ್ತಕ್ಕಂಥ ಪ್ರಾರ್ಥನೆಗೆ ಸದುತ್ತರಗಳನ್ನ ದಯಪಾಲಿಸಿ ಇನ್ನು ಕೃಪೆಯಲ್ಲಿ ನಡೆಸ್ರಿ ಎಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಹೌದು ಸ್ವಾಮಿ, ಚಿಂತಾಮಣಿಯಿಂದ ಪಾಸ್ಟರ್ ರವಿಚಂದ್ರನ್ ಅವರು ಮಗನಿಗೆ ಆರಾಮಿಲ್ಲ ಎಂಬುದಾಗಿ ನಾವು ಕೇಳ್ಕೊತೇವೆ ಸ್ವಾಮಿ. ಹೌದು ಸ್ವಾಮಿ, ಅವ್ರಿಗಿರ್ತಕ್ಕಂಥ ಕಾಯಿಲೆ ಏನೆಂಬುದಾಗಿ ನೀವು ಬಲ್ಲಾತರಾಗಿದ್ದೀರಿ ಕರ್ತನೆ. ನಮ್ಗಿಂತ ಮೊದ್ಲೇ ನಿಮ್ಗೆ ಗೊತ್ತು ಸ್ವಾಮಿ. ವೈದ್ಯರಲ್ಲಿ ಗಣ ವೈದ್ಯರು ನೀವು ಸ್ವಾಮಿ. ಅನೇಕ ವಿಜ್ಞಾಪನೆಗಳಲ್ಲಿ ಇವತ್ತಿನ ದಿನ ಕಾಯಿಲೆ, ಕಷ್ಟ, ತೊಂದರೆಗಳಿದ್ದವರಾಗಿದ್ದಾರೆ ನನ್ನ ಸ್ವಾಮಿ. ನನ್ನ ಕರ್ತನೆ, ಅವರನ್ನ ಮುಟ್ಟು ಅವ್ರನ್ನ ಸ್ವಸ್ಥಪಡಿಸಿ ನಡೆಸ್ರಿ ಎಂಬುದಾಗಿ ಕೇಳ್ಕೊಳ್ತೇನೆ. ಅವ್ರು ತೆಗೆದುಕೊಳ್ತಕ್ಕಂಥ ಔಷಧ ಮಾತ್ರೆಗಳ ಮೇಲೆ ನೀನು ಹೇರಳವಾದ ಹಸ್ತವನ್ನ ನೀಡು. ವೈದ್ಯನಲ್ಲಿ ಘನವೈದ್ಯ ನೀನಾಗಿದ್ಯಾ ನನ್ನ ಕರ್ತನೆ, ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಂಡಿರುವಾಗ ಸ್ವಾಮಿ, ಹೌದು ಕರ್ತನೆ, ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಅವರಿಗೆ ಸ್ವಸ್ಥತೆಯನ್ನು ಕೊಟ್ಟು ತಿರ್ಗಾ ನಿಮ್ಮ ಆಲಯಕ್ಕೆ ಬಂದು ಸ್ವಾಮಿ ಸಾಕ್ಷಿಯನ್ನ ಹೇಳಲಿಕ್ಕಾಗೋ ಹಾಗೆ ಸಹಾಯ ನೀಡ್ರಿ. ಅದೇ ರೀತಿಯಾಗಿ ಸ್ವಾಮಿ, ರಾಧಂಬ ಎಂಬ ಮಗಳನ್ನ, ಯಲ್ಲಮ್ಮ ಎಂಬ ಮಗಳನ್ನ ಸ್ವಾಮಿ ಮುಟ್ರಿ, ಅವ್ರನ್ನು ಕೂಡ ಆಶ್ವಾಸ್ರಿ. ಅವ್ರಿಗಿರ್ತಕ್ಕಂಥ ಎಲ್ಲಾ ರೀತಿಯ ತೊಂದರೆ ಕಷ್ಟಗಳನ್ನ ತೆಗೆದು ಹಾಕಿ ನಿನ್ನ ಕೃಪೆಯ ಮಾರ್ಗದಲ್ಲಿ ನಡೆಸಿ ಕಾಪಾಡು. ನಾಗರಾಜ್ ಆ ಮಗನನ್ನು ಕೂಡ ಆಶ್ವಾಸು ಸ್ವಾಮಿ. ಕೃಷ್ಣಪೌರಿ ಮಗನನ್ನು ಕೂಡ ಆಶ್ವಾಸು ಸ್ವಾಮಿ. ಆ ಮಗನಿಗೆ ಕರ್ತನೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯಗಳನ್ನ ನೀನೇ ಕೊಟ್ಟು ಅವ್ರು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳನ್ನ ಆಶ್ವಾಸು ಸ್ವಾಮಿ. ನೀನು ನಡೆಸು. ಅದೇ ರೀತಿಯಾಗಿ ಸ್ವಾಮಿ, ಹಿರಿಕರಾಗಿರ್ತಕ್ಕಂಥ ಗಂಗಮ್ಮ, ಸಿರ್ತಿಬಾವಿ ಇವರನ್ನ ನೀನು ಮುಟ್ಟು ಸ್ವಸ್ಥಪಡಿಸಿ ಎಂಬುದಾಗಿ ಕೇಳ್ಕೊಳ್ತಾನೆ ಸ್ವಾಮಿ. ಹೌದು ಕರ್ತನೆ, ಅವರು ವೃದ್ಧಾಪ್ಯದಲ್ಲಿರುವಾಗ ನನ್ನ ಸ್ವಾಮಿ, ಅವ್ರು ಬೇಕಾಗಿರ್ತಕ್ಕಂಥ ಊರುಗೋಲು ನೀನಾಗಿದ್ಯಾ ನನ್ನ ಕರ್ತನೆ. ಅವರನ್ನ ನೀನ್ ರಕ್ಷಿಸು, ಕಾಪಾಡು. ಅವ್ರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಬಲ ನೀನಾಗಿರು ನನ್ನ ಸ್ವಾಮಿ. ಅವ್ರಿಗೆ ಆಯುಷ್ಯವನ್ನ ನೀನ್ ಕೊಟ್ಟು ನಿನ್ನ ಕೃಪೆಯಲ್ಲಿ ನಡೆಸಿ ಅವ್ರು ಕೊಡಲ್ಪಟ್ಟಿರ್ತಕ್ಕಂಥ ಮಕ್ಕಳನ್ನ, ಮೊಮ್ಮಕ್ಕಳನ್ನ ಎಲ್ಲರನ್ನ ಆಶ್ವಾಸಿ ನಡೆಸಿ ಕಾಪಾಡು ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ, ರಾಜು ಇವರ ಸ್ವಾಮಿ ರವಿ ಅವರನ್ನ ಆಶ್ವಾಸು. ಅವರು ಹೌದು ಕರ್ತನೆ, ದಿನಾಲು ನನ್ನ ಕರ್ತನೆ ನಿನ್ನ ಈ ಒಂದು ಪ್ರಾರ್ಥನಾ ಕುಟುಂಬದಲ್ಲಿರುವಾಗ ಅವರ ತಮ್ಮ ವಿಜ್ಞಾಪನೆಗಳನ್ನ ಇಡುವಾಗ ಸ್ವಾಮಿ, ಅವ್ರಿಗೆ ಏನು ಕಷ್ಟಗಳಿವೆ ಎಂಬುದಾಗಿ ನಾವು ಗೊತ್ತಿಲ್ಲ ಸ್ವಾಮಿ. ಆದಾಗ್ಯೂ ನನ್ನ ಕರ್ತನೆ, ಅವರನ್ನ ಬೇಕಾಗಿರ್ತಕ್ಕಂಥದ್ದೆಲ್ಲವನ್ನ ನೀನು ಒದಗಿಸಿ ಕೊಟ್ಟು ಅವ್ರ ಕುಟುಂಬ ಮಕ್ಕಳನ್ನ, ಅವರ ಸೇವೆಯನ್ನ ಆಶ್ವಾಸಿ ನಡೆಸು ಸ್ವಾಮಿ. ಎಂ ರಾಜು ಸರ್ ಅವರನ್ನ ಆಶ್ವಾಸು ಕರ್ತನೆ. ಅವರನ್ನ ಮುಟ್ಟು ಅವ್ರಿಗೂ ಕೂಡ ಕರ್ತನೆ ಸ್ವಾಮಿ ನೆಗಡಿ ಜ್ವರ ಎಂಬುದಾಗಿ ಕೇಳಿದ್ದೇವೆ ಸ್ವಾಮಿ. ಈ ಒಂದು ಮಳೆಗಾಲದ ವಿಷಯದಲ್ಲಿರುವಾಗ ನನ್ನ ಕರ್ತನೆ, ಸಾಮಾನ್ಯವಾಗಿ ಎಲ್ಲರಿಗೂ ಜ್ವರ ನೆಗಡಿಗಳಿವೆ ಕರ್ತನೆ. ಅದೇ ರೀತಿಯಾಗಿ ಆ ಮಗನಿಗೂ ಕೂಡ ಇರುವಾಗ, ಆ ಮಗನು ನಿನ್ನ ಸೇವೆಯಲ್ಲಿ ಸ್ವಾಮಿ ಇರುವಾಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಆರೋಗ್ಯ ಭಾಗ್ಯಗಳನ್ನ ನೀನು ಕೊಟ್ಟು ಕಾಪಾಡು ಸ್ವಾಮಿ. ಅವರನ್ನ ಮುಟ್ಟು ಸ್ವಸ್ಥಪಡಿಸು ನನ್ನ ತಂದೆ. ಅದು ಅಲ್ಲದೆ ನನ್ನ ಸ್ವಾಮಿ, ಇವತ್ತಿನ ದಿನ ನಿನ್ನ ಪಾದದಲ್ಲಿ ತಂದಿರ್ತಕ್ಕಂಥ ಎಲ್ಲಾ ವಿಜ್ಞಾಪನೆಗಳನ್ನ ಹೆಚ್ಚಾದ ರೀತಿಲಿ ಆಶ್ರಯಿಸು. ವೈದ್ಯನಲ್ಲಿ ಘನವೈದ್ಯನಾಗಿರ್ತಕ್ಕಂಥ ನನ್ನ ತಂದೆ, ಎಲ್ಲಾ ಮಕ್ಕಳನ್ನ ಮುಟ್ಟು ಸ್ವಸ್ಥಪಡಿಸು. ಹೌದು ಸ್ವಾಮಿ, ಅವರು ನಿನ್ನ ಆಲಯಕ್ಕೆ ಬಂದು ಸಾಕ್ಷಿ ಹೇಳುವ ಮಕ್ಕಳಾಗಿರ್ಲಿಕ್ಕೆ ಆಗುವ ಹಾಗೆ ಸಹಾಯ ನೀಡು ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ, ಜೂಮ್ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನ ನೀನ್ ಹೆಸರಾಗಿ ಆಶ್ವಾಸಿ ಕಾಪಾಡು ನನ್ನ ತಂದೆ. ಹೌದು ಸ್ವಾಮಿ, ಜಂಟೆ ಸರ್ ಅವ್ರನ್ನ ಮುಟ್ಟಿದ್ದಿ, ಅವ್ರು ಮಾತನಾಡುವಂತ ಶಕ್ತಿಯನ್ನ ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಕಿವ್ಯಾರೆ ಕೇಳಿದ್ವಿ, ಅವ್ರಿಗೆ ಮಾತನಾಡ್ಲಿಕ್ಕೆ ಬರ್ತಾ ಇಲ್ಲ, ಅವ್ರು ಹಾಸಿಗೆ ಬಿಟ್ಟು ಹೇಳ್ತಾ ಇಲ್ಲ ಎಂಬುದಾಗಿ ಸ್ವಾಮಿ. ಅದೇ ಕರ್ತನೆ, ಇವತ್ತಿನ ದಿನ ಅವ್ರು ಮಾತನಾಡುವುದನ್ನು ಕೇಳಿ ನಮಗೆ ಸಂತೋಷವಾಗಿದೆ ನನ್ನ ಕರ್ತನೆ. ಹೌದು ಸ್ವಾಮಿ, ನೀವು ಮಹಿಮೆ ಹೊಂದ್ರಿ, ನೀವು ನಮ್ಮನ್ನ ನಡೆಸ್ರಿ ಎಂಬುದಾಗಿ ನಿಮ್ಮನ್ನ ನಾವು ಕೇಳುವರಾಗಿದ್ದೀವಿ ಅಷ್ಟೇ ಸ್ವಾಮಿ. ಆದ್ರೆ ಕೊಡುವ ಆತನ ನೀನಾಗಿದ್ಯಾ, ನಿನ್ನಲ್ಲಿ ನಾವು ಕೈ ಚಾಚಿ ಕೇಳುವರಾಗಿದ್ದೇವೆ ನನ್ನ ಸ್ವಾಮಿ. ಅದೇ ರೀತಿಯಾಗಿ ಇದರಲ್ಲಿ ಕೂಡಿ ಬಂದಿರುವ ಪ್ರತಿಯೊಬ್ಬರನ್ನ ಆಶ್ವಾಸ್ರಿ. ಯಾರು ಏನು ಕೇಳಿಲ್ಲ ಎಂಬುದಾಗಿ ಇದ್ದಾಗ್ಯೂ ಕರ್ತನೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದನ್ನ ನೀನು ಕೊಟ್ಟು ಸ್ವಾಮಿ
ಈ ರಾತ್ರಿ ಸಮಯದಲ್ಲಿ ನನ್ನ ಕರ್ತನೆ ನಾವು ಊಟವನ್ನ ಮಾಡಿ ಮರಣದ ಹಾಸಿಗೆಯಲ್ಲಿ ಹೋಗುವಾಗ ರಾತ್ರಿ ಆದ್ಯಂತ ಮಧ್ಯೆ ನೀನಾಗಿದ್ದುಕೊಂಡು ಬೆಳಗಿನ ಸೂರ್ಯನನ್ನು ಕಂಡು ಸಂತೋಷಪಟ್ಟು ನನ್ನ ಕರ್ತನೆ ಅನುದಿನ ಮಣ್ಣದಲ್ಲಿ ಎಲ್ಲರೂ ಕೂಡಿ ಬಂದು ತಿರ್ಗಾ ನಿನ್ನ ವಾಕ್ಯವನ್ನ ಹಂಚಿಕೊಂಡು ನಾವು ನಮ್ಮ ಕೆಲಸಗಳಿಗೆ ತೊಡಗ್ಲ ಹಾಗೆ ಸಹಾಯ ನೀಡ್ತಾ ಬರ್ಬೇಕೆಂಬುದಾಗಿ ಪ್ರಭು ಯೇಸುವೇ ನಿನ್ನ ಪಾದಕಡ್ಡ ಬಿದ್ದು ಕೇಳ್ತೇನೆ ಸ್ವಾಮಿ. ಆಮೇಲೆ ಪರಲೋಕದ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲ ನಿಮ್ಮದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನಗಳು, ಆರೋಗ್ಯ, ಆಯುಷ್ಯಗಳು ಈ ಝೂಮ್ ಮಾಧ್ಯಮದಲ್ಲಿ ಇಂದು ಬಂದು ಸೇರಿ ನಿನ್ನ ವಾಕ್ಯವನ್ನ ಕೇಳಲಿಕ್ಕಾಗಿ ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಸ್ವಾಮಿ ಪ್ರಾರ್ಥನೆಗಳಿಗಾಗಿ ಕೇಳಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆಯೂ ಹೆಸರಾಗಿ ನಿನ್ನ ಆಶೀರ್ವಾದವು ಇಂದು ಎಂದೆಂದು ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೆನ್. ಧನ್ಯವಾದಗಳು. ಈ ದಿನ ವಿಶೇಷವಾಗಿ ಉತ್ತಮವಾದ ರೀತಿಯಲ್ಲಿ ಪಾಠವನ್ನ ನಡೆಸಿಕೊಟ್ಟಂತ ಹಿರಿಯ ಬೋಧಕರಂತ ಎಸ್.ಟಿ. ಸಾಲಮನ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಪಾಠವನ್ನ ಆರಂಭಿಸಲು ಪ್ರಾರ್ಥನೆ ಮಾಡಿದಂತ ಸಹೋದರಿ ಲೀಲಾ ಬಸವರಾಜ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಚರ್ಚೆಯಲ್ಲಿ ಭಾಗವಹಿಸಿದಂತ ವಿಜಯ್ ಕುಮಾರ್ ಸಾರ್ ಅವರಿಗೆ ಮತ್ತು ಜಾಂಟೆ ಪಾಸ್ಟರ್ಗೆ ಅವ್ರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಾರ್ಥನೆ ಮಾಡಿದಂತ ಸಹೋದರಿ ಮಾಲಾ ಹೊಸಮನೆ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡದಂತ ಸಹೋದರಿ ಸವಿತಾ ಅವ್ರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಕೂಡಿ ಬಂದಂತ ಎಲ್ಲಾ ದೇವ ಮಂದಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತೇನೆ. ಹೀಗೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಾಠವನ್ನ ಕಲಿಯುತ್ತಾ ಅನೇಕರನ್ನ ಪ್ರೋತ್ಸಾಹಿಸುತ್ತಾ ದೇವರ ಸಭೆಯಲ್ಲಿ ಸತ್ಯದ ಮಾರ್ಗದಲ್ಲಿ ನಡೆಸಿಕೊಂಡು ಮುಂದಿನ ನಮ್ಮ ಪೀಳಿಗೆ ನಮಗಿಂತ ಒಂದು ಉನ್ನತವಾದಂತ ಆತ್ಮೀಯ ಮಟ್ಟದ ಎತ್ತರವನ್ನ ಮುಟ್ಟುವ ಹಾಗೆ ಈ ಒಂದು ಅವಕಾಶವನ್ನ ನಾವೆಲ್ಲರೂ ಉಪಯೋಗಿಸ್ಕೊಳ್ಳಿಕ್ಕಾಗುವಂತೆ ಒಬ್ಬರನ್ನೊಬ್ಬರನ್ನ ಪ್ರೇರೇಪಿಸೋಣ, ಪ್ರತಿದಿನ ಸೇರೋಣ. ಈ ಕೂಟದ ವಿಷಯವಾಗಿ ನಮ್ಮ ನೆರೆಯ ಸಭೆಗಳಲ್ಲಿ ತಿಳಿದೇ ಇರ್ತಕ್ಕಂಥ ಸಭೆಕರಿಗೂ ಸಹ ಇದನ್ನ ತಿಳಿಸೋಣ. ಹೀಗೆ ಮಾಡಿ ದೇವರಿಗೆ ಮಹಿಮೆಯನ್ನ ತರೋಣ. ಈ ರಾತ್ರಿ ದೇವರು ಆಶೀರ್ವಾದ ಮಾಡ್ಲಿ. ನಾವೆಲ್ಲರೂ ಮತ್ತೆ ನಾಳೆ ಸುರಕ್ಷಿತವಾಗಿ ಇದೇ ಸಮಯಕ್ಕೆ ಬಂದು ದೇವರ ಆರಾಧನೆಯಲ್ಲಿ ದೇವರ ವಾಕ್ಯವನ್ನ ಕಲಿಯುವಾಗೆ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ಲಿ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ನಿಮಗೂ ಧನ್ಯವಾದಗಳು ಸರ್. ಎಲ್ಲರಿಗೂ ವಂದನೆಗಳು. Pastor, thank you. Nice lesson study. ಧನ್ಯವಾದ. ಎಲ್ಲರಿಗೂ ಶುಭರಾತ್ರಿ. Malaswin, thank you for the prayers. Good night, Pastor. Thank you. Thank you.